ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪುನೀತ್ ರಾಜ್. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ಈಗ ಆಲ್ರೆಡಿ ಒಂದು ಮಾನಸಿಕ ಸಾಮರ್ಥ್ಯ ಮೆಂಟಾಲಿಟಿ ಟಾಪಿಕ್ ಅಂತ ಬಂದಾಗ ನಾವು ಆಲ್ರೆಡಿ ನಿನ್ನೆ ಒಂದು ಕ್ಲಾಸಸ್ಸಲ್ಲಿ ಏನು ನೋಡಿದ್ವಿ ಸ್ನೇಹಿತರೆ, ಒಂದು ನಮಗೆ ಸಂಬಂಧಪಟ್ಟಂತಹ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಯಾವುದು, ಹಸ್ತ ಲಾಘವದ ಬಗ್ಗೆ ನೋಡ್ಕೊಳ್ತಾ ಬಂದ್ವಿ. ಅದರಲ್ಲಿ ಎಲ್ಲರಿಗೂ ಸಹ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಯಾರೆಲ್ಲ ತುಂಬ ಅಭ್ಯರ್ಥಿಗಳು ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಸಹ ಹಾಕಿದ್ದೀರಾ, ತುಂಬ ಒಂದು ಖುಷಿ ಆಗುತ್ತೆ ಸ್ನೇಹಿತರೆ. ಅದನ್ನೆಲ್ಲ ನೋಡ್ತಿದ್ದಾಗ ಎಷ್ಟೋ ಜನಕ್ಕೆ ನಮಗೆ ತಲುಪಿದೆಯಲ್ವಾ, ಇವರಿಗೆ ಅರ್ಥ ಆಗ್ತಿದೆಯಲ್ಲ ಒಂದು ಕಾನ್ಸೆಪ್ಟನ್ನು ನಮ್ಮ ಮೈಂಡಿಗೆ ಬಂದು ಅದನ್ನು ಸಹ ಕೂತ್ಬಿಡುತ್ತೆ. ಓಕೆ, ಇನ್ನು ಮುಂದಿನ ದಿನಗಳಲ್ಲಿ ಅದೇ ರೀತಿ ಹೇಗೆ ನಿಮಗೆ ಹಸ್ತಲಾಘವ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡಿ ಎಲ್ರಿಗೂ ಅರ್ಥ ಆಗಿದೆಯೋ, ಅದೇ ರೀತಿ ಮೆಂಟಾಲಿಟಿಯಲ್ಲಿ ಬರುವಂತಹ ಎಲ್ಲ ಟಾಪಿಕ್ 15ರಿಂದ 20 ಟಾಪಿಕ್ಗಳು ತುಂಬಾ ಇಂಪಾರ್ಟೆಂಟ್ ಇದೆ. ಅವನ್ನೆಲ್ಲ ಅದೇ ರೀತಿ ನಿಮಗೆ ಅರ್ಥ ಆಗೋ ಥರ ತುಂಬ ಸುಲಭವಾಗಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಅಂಥ ಟಾಪಿಕ್ಗಳಲ್ಲಿ ನಮಗೆ ಬಹುಮುಖ್ಯವಾದಂತಹ ಟಾಪಿಕ್ಕು ಆಕೃತಿಗಳನ್ನು ನೀವು ಇಂದು ನೋಡ್ತಾ ಬರಬೇಕಾಗುತ್ತೆ. ಯಾಕಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಮೆಂಟಾಲಿಟಿಲಿ 3 ವಿಧ ಅಂತ. ಅದರಲ್ಲಿ ರೀಸನಿಂಗ್ ಪಾರ್ಟನ್ನು ಈಗ ತೊಗೊಳ್ತಾ ಬಂದಿರೋದು. ರೀಸನಿಂಗ್ ಪಾರ್ಟ್ ಹೇಗೆ ಅಂದರೆ ತುಂಬ ಅಭ್ಯರ್ಥಿಗಳು ವೀಕ್ ಇರೋರು ಸಹ ಇಲ್ಲಿ ಮಾರ್ಕ್ಸ್ಗಳನ್ನು ತೊಗೊಳ್ತಾ ಬರ್ಬೋದು. ಹಾಗಾಗಿ ಮೊದಲನೇ ಚಾಯ್ಸು ಇದಿಟ್ಟಿರ್ತೀನಿ ಸ್ನೇಹಿತರೆ. ಒಂದು ಮತ್ತು ಯಾಕೆ ಸ್ಟಾರ್ಟಿಂಗಲ್ಲಿ ಎಲ್ಲ ಈಸಿ ಇರೋ ಟಾಪಿಕ್ಕು, ಕೆಲವೊಬ್ರಿಗೆ ಇದು ಈಸಿ ಆಗಿರ್ಬೋದು, ಕೆಲವೊಂದು ಸಲ ಡಿಫ್ರೆಂಟಾಗಿ ಏನಾದರೂ ಚಿತ್ರ ಕೊಡ್ತಾನೆ ಅಲ್ಲೂ ಸಹ ಕನ್ಫ್ಯೂಷನ್ ಆಗುವಂಥ ಆಪ್ಷನ್ಸ್ ತುಂಬಾ ಕೊಟ್ಟಿರ್ತಾನೆ ನಿಮಗೆ. ಬಟ್ ಅದಕ್ಕೆ ನನಗೆ ಗೊತ್ತಿರುವಂಥದ್ರಲ್ಲಿ ರೀಸನಿಂಗಲ್ಲಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಅಂಕಗಳನ್ನು ತೊಗೊಳ್ಳೋಣ. ಈಗ 15 ಮೆಂಟಾಲಿಟಿ ಕೇಳಿದರೆ ಒಂದು 8ರಿಂದ 9 ಅದರಲ್ಲಿ ರೀಸನಿಂಗೇ ಇರ್ತವೆ ಸ್ನೇಹಿತರೆ. 9ಕ್ಕೆ 9 ಅಂಕ ನಾವು ಪಡ್ಕೊಂಡಲ್ಲಿ ಖಂಡಿತ ನಾವು ಸಕ್ಸಸ್ ಆಗ್ತಾ ಬರ್ತೀವಿ ಎಕ್ಸಾಮಲ್ಲಿ. ಓಕೆ, ಹಾಗಾಗಿ ಮೇಯ್ನ್ ತುಂಬ ಸುಲಭವಾಗಿರೋದು, ಬೇಗ ಟೈಮ್ ಸೇವ್ ಆಗೋವಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಬೇರೆ ರೀತಿಯಾಗಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಹಾಗಾಗಿ ತುಂಬ ಇಂಪಾರ್ಟೆಂಟು. ಇದ್ರ ಮೇಲೆ 1-2 ಅಂಕಗಳು ಯಾವಾಗಲೂ PCPSL ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಇನ್ನು KA ಡಿಪಾರ್ಟ್ಮೆಂಟ್ ಅಂತ ಬಂದ PSAಗೆ ಇಲ್ಲಿ ಪ್ರಶ್ನೆ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಈವನ್ KSRPಲೂ ಸಹ ಇಲ್ಲಿ 2-3 ಪ್ರಶ್ನೆಗಳನ್ನು ನಿಮಗೆ KSRP PCಲಿ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಹಾಗಾದರೆ ಇಂದಿನ ಟಾಪಿಕ್ಕು ಆಕೃತಿಗಳು ಅಂತ ಹೇಳಿದೆ. ಈ ಆಕೃತಿಗಳು ಅಂತ ಬಂದಾಗ ಎಷ್ಟು ಇರುತ್ತೆ ಇದರಲ್ಲಿ ವಿಧಗಳು ಅಂತ ನಾವು ಫಸ್ಟ್, ಯಾಕಂದರೆ ನಾನು ಯಾವುದೇ ಸಬ್ಜೆಕ್ಟ್ ಹೇಳಿ ಸುಮ್ಮನೆ ನಿಮಗೆ ಹೇಳೋದಿಲ್ಲ, ಅದರಲ್ಲಿ ಒಂದು ಕ್ಲಾರಿಟಿ ತೊಗೋಬೇಕು ನೀವು. ಒಂದು ಟಾಪಿಕ್ ಅಂದಮೇಲೆ ಅದರಲ್ಲಿ ಏನೆಲ್ಲ ಇರುತ್ತೆ, ಯಾವ ರೀತಿ ನಾವು ಓದ್ಕೋಬೇಕು, ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾನೆ, ಎಲ್ಲ ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ರೆ ಮಾತ್ರ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಸಿಲೆಬಸ್ಸು ಸಹ ನಿಮಗೆ ಸುಲಭ ಅನಿಸುತ್ತೆ ಆವಾಗ. ಓಕೆ, ನೋಡ್ತಾ ಬರೋಣ. ಮೊದಲನೇದಾಗಿ ಚೌಕಗಳು. ಫಾರ್ ಎಕ್ಸಾಂಪಲ್ ಒಂದು ಚೌಕವನ್ನು ಕೊಟ್ಬಿಟ್ಟು ಎಷ್ಟು ಚೌಕಗಳಿದೆ ಇದರಲ್ಲಿ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳ್ತಾವೆ. ಇದು ಒಂದು ರೀತಿಯಾದಂತಹ ಒಂದು ಅಂಶ ಆಗುತ್ತೆ. ನೆಕ್ಸ್ಟ್ ತ್ರಿಭುಜಗಳು. ನಿಮಗೆ ಯಾವುದೋ ಒಂದು ಡಯಾಗ್ರಾಮನ್ನು ಕೊಟ್ಬಿಟ್ಟು ಅದರಲ್ಲಿ ಎಷ್ಟು ತ್ರಿಭುಜಗಳಿದೆ ಅಂತ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಸೊ ಎರಡನೇ ಟಾಪಿಕ್. ಇನ್ನು ಆಯತಕೃತಿ. ಚೌಕಕ್ಕೂ ಆಯತಕ್ಕೂ ಡಿಫ್ರೆನ್ಸ್ ಇದೆ. ಓಕೆ, ಆಯತ ಅಂದರೆ ನಮಗೆ ಈ ರೀತಿ ಬರುತ್ತೆ, ಇದನ್ನೇ ಕಂಡುಹಿಡಿಯೋದು ಬೇರೆ, ಇದನ್ನೇ ಕಂಡುಹಿಡಿಯೋದು ನಮಗೆ ಬೇರೆ ಆಗಿರ್ತದೆ ಸ್ನೇಹಿತರೆ. ಅದನ್ನು ಸಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಸ್ಕ್ವಯರ್ಸ್ ಆಗಿರ್ಬೋದು, ಮತ್ತು ನಿಮಗೆ ಟ್ರಯಾಂಗಲ್ಸ್ ಆಗಿರ್ಬೋದು, ಮತ್ತು ನಿಮಗೆ ರೆಕ್ಟ್ಯಾಂಗ್ಯುಲರ್ ಆಗಿರ್ಬೋದು, ಅವನು ಸಹ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾನೆ. ಓಕೆ, ಇದರಲ್ಲೇ ನಮಗೆ ಈ ಚೌಕಗಳಾಯಿತು, ತ್ರಿಭುಜಗಳಾಯಿತು, ಆಯತಕೃತಿ ಆಯಿತು. ಇದರಲ್ಲೇ ಸಮಾನಾಂತರ ಚತುರ್ಭುಜಗಳು ಅಂತ ಬರ್ತೀವಿ. ಈ ರೀತಿ ಡೈಮಂಡ್ ಕ್ರಾಸಲ್ಲಿ ಕೊಟ್ಟಿರ್ತಾನೆ. ನಾನು ತುಂಬ ಸಿಂಪಲ್ಗೆ ಹೇಳ್ತೀನಿ, ಮ್ಯಾಥಮೆಟಿಕ್ಸ್ ಥರ ಹೇಳೋಲ್ಲ, ನಿಮ್ಗೆ ಅರ್ಥ ಆಗೋ ಥರನೇ ಹೇಳ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಈ ರೀತಿ ಕೊಟ್ಟಿರ್ತಾನೆ. ಇದರಲ್ಲಿ ಎಷ್ಟಿದೆ ತ್ರಿಭುಜಗಳು ಅಂತ ಬರ್ತಾನೆ ನೋಡಿ. ಈ ರೀತಿಗೆ ಬೇರೆ ಥರ ನಾವು ಕ್ಯಾಲ್ಕುಲೇಟನ್ನು ಮಾಡ್ತಾ ಬರಬೇಕಾಗುತ್ತೆ. ಇದನ್ನು ಸಹ ನೀವು ತಿಳ್ಕೊಂಡಿರಬೇಕಾಗುತ್ತೆ. ನಂತರ ತ್ರಿಭುಜ ಮತ್ತು ಚತುರ್ಭುಜ. ಒಂದು ಚಿತ್ರ ಕೊಟ್ಬಿಟ್ಟು ಅದರಲ್ಲಿ ನಮಗೆ ತ್ರಿಭುಜಗಳು ಸಹ ಇರ್ತವೆ ಮತ್ತು ಚತುರ್ಭುಜಗಳು ಸಹ ಇರ್ತವೆ. ಆ ರೀತಿಯೂ ಸಹ ಎಷ್ಟು ತ್ರಿಭುಜಗಳಿದೆ, ಎಷ್ಟು ಚತುರ್ಭುಜಗಳಿದೆ ಅಂತಲೂ ಸಹ ಪ್ರಶ್ನೆಗಳನ್ನು, ಎಷ್ಟು ಚೌಕಗಳಿದೆ ಅಂತಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತಾನೆ. ಈ ರೀತಿ 5 ಪಾರ್ಟನ್ನು ನಿಮಗೆ ಅವನು ನಮಗೆ ತಿಳಿಸ್ಕೊಡ್ತಾ ಬರ್ತಾನೆ. ಈ ರೀತಿ 5 ಪಾರ್ಟಲ್ಲಿ ನಮಗೆ ಪ್ರಶ್ನೆಗಳನ್ನು ಈ ಶೇಪ್ಸ್ ಮೇಲೆ, ಆಕೃತಿಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಅಂಥದ್ರಲ್ಲಿ ನನಗೆ ಇಲ್ಲಿ ನೋಡಿ, ಒಂದೊಂದು ಟಾಪಿಕ್ಕಿಗೆ 2 ಕ್ಲಾಸ್ ಬೇಕು. ಒಂದು ಬೇಸಿಕ್ ಕ್ಲಾಸು, ಇನ್ನೊಂದು ನೆಕ್ಸ್ಟ್ ಲೆವೆಲ್ ಕ್ಲಾಸ್ ಥರ ಮಾಡ್ತಾ ಬರ್ತೀನಿ. ಬಟ್ 2 ಕಂಟಿನ್ಯೂಸ್ ಆಗಿ ಮಾಡಲ್ಲ, ಹುಡುಗರಿಗೆ ಬೋರ್ ಆಗೋಗ್ಬಿಡುತ್ತೆ. ಯಾಕಂದರೆ ಭಯನೂ ಸಹ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದೊಂದು ಟಾಪಿಕಲ್ಲಿ ಫಸ್ಟ್ ಬೇಸಿಕ್ಸನ್ನು ಹೇಳ್ತೀನಿ, ಆಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಕ್ಲಾಸಸಲ್ಲಿ ಡೆಪ್ತ್ ಆಗಿರುವಂಥ ಒಂದು ಡಯಾಗ್ರಾಮನ್ನು ತೊಗೊಂಡು ಅಲ್ಲೂ ಸಹ ನಿಮಗೆ ತುಂಬ ಟ್ರಿಕ್ಕಿಯಾಗಿ ಹೇಳ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಇದರ ಜೊತೆಗೆ ಬೇರೆ ಬೇರೆ ಕ್ಲಾಸಸ್ ಸಹ ಪ್ರತಿದಿನ ಇರ್ತಾ ಬರುತ್ತೆ ನಿಮಗೆ. ಓಕೆ, ನಂತರ ಯಾರೆಲ್ಲ ನಮ್ಮ ಒಂದು ಈ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದರೆ ದಯವಿಟ್ಟು ಮೊದಲನೇ ಒಂದು ವೀಡಿಯೋವನ್ನು ಹಸ್ತಲಾಘವವನ್ನು ನೋಡಿಕೊಂಡು ಇಲ್ಲಿ ನಿಮಗೆ ಬರಬೇಕಾಗುತ್ತೆ ಸ್ನೇಹಿತರೆ. ಹಸ್ತಲಾಘವ ಅಂತ ಬಂದಾಗ ಎಲ್ರಿಗೂ ಸುಲಭವಾಗಿ ಹೇಳಿದರೆ ಒಂದು ಪಾಯಿಂಟನ್ನು ನೆನಪಿಟ್ಕೊಂಡಿದ್ರೆ ಸಾಕು ಅಂತ ರೀಕಾಲ್ ಮಾಡ್ಕೋಬೇಕು. ಪ್ರತಿದಿನ ಒಂದು ಶೀಟಲ್ಲಿ ಬರೆದಿಟ್ಕೊಂಬಿಡಿ, ಸ್ವಲ್ಪ ದಿನ ಮಗಪ್ ಆಗೋರು. ಯಾಕಂದರೆ ಎಕ್ಸಾಮಲ್ಲಿ ಇದನ್ನು ರಿವಿಷನ್ ಮಾಡ್ಕೊಂಡು ಹೋಗಿಲ್ಲ ಅಂದರೆ ಇದನ್ನು ಸಹ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಇರ್ತದೆ ಸ್ನೇಹಿತರೆ. ಓಕೆ, ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಿದ್ದೀರಾ, ನಮ್ಮ ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗ್ತಾ ಬರ್ಬೋದು. ಸರ್ಚಲ್ಲಿ ನಿಮಗೆ ಸರ್ಚಲ್ಲಿ ಸಿಕ್ಕಿಲ್ಲ ಅಂದರೆ ಈ ನಂಬರ್ಗೆ ಕಾಲ್ ಮಾಡ್ತಾ ಬರ್ಬೋದು, ಅಥವಾ ಮೆಸೇಜ್ ಮೂಲಕನೂ ಸಹ ನೀವು ಕೇಳಿದರೆ ನಾನು ಅದನ್ನು ಲಿಂಕನ್ನು ಕಳಿಸ್ಕೊಡ್ತಾ ಬರ್ತೀನಿ. ಇಲ್ಲಾಂದರೆ ನಮಗೊಂದು ಕಮೆಂಟ್ ಬಾಕ್ಸಲ್ಲಿ ಅದಕ್ಕೆ ಟೆಲಿಗ್ರಾಮ್ ಲಿಂಕನ್ನು ಸಹ ಹಾಕಿರ್ತೀನಿ ಸ್ನೇಹಿತರೆ, ಅದ್ರ ಮೂಲಕ ನೀವು ಜಾಯ್ನ್ ಆಗ್ತಾ ಬರ್ಬೋದು. ಓಕೆ, ನೋಡ್ತಾ ಬರೋಣ. ಇವತ್ತಿನ ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ.
ಓಕೆ, ಇವತ್ತಿನ ಒಂದು ಟಾಪಿಕಲ್ಲಿ ನಾವು ಮೊದಲನೇದಾಗಿ ಏನು ನೋಡ್ತಾ ಇದ್ದೀವಿ, ಚೌಕಗಳು, ಸ್ಕ್ವಯರ್ಸ್ ಬಗ್ಗೆ ನಾವು ನೋಡ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಚೌಕಗಳಲ್ಲಿ ನಾವು 3 ವಿಧಗಳನ್ನಾಗಿ ನೋಡ್ತಾ ಬರೋಣ. ಒಂದು, ನಮಗೆ ಸಮವಾಗಿರುವಂತಹ ಚೌಕಗಳು ಕೊಟ್ಟಾಗ ಎಷ್ಟು ಅಂದರೆ ರೋ ಮತ್ತು ಕಾಲಮ್. ನೋಡಿ, ಇಲ್ಲೊಂದು ಕಾನ್ಸೆಪ್ಟ್ ಬೇಸಿಕ್ಕಾಗಿ ಸ್ವಲ್ಪ ಜನ ಗೊತ್ತಿರಲ್ಲ ಇದು. ಸೊ ರೋ ಅಂದರೆ ಈ ರೀತಿ ಬರೋದು ರೋ ಅಂತ ಕರಿತೀವಿ. ಇನ್ನು ಈ ರೀತಿ ಬರೋದನ್ನ ನಾವು ಕಾಲಮ್ ಅಂತ ಕರಿತಾ ಬರ್ತೀವಿ. ಇದು ತುಂಬಾ ಇಂಪಾರ್ಟೆಂಟು. ರೋ ಮತ್ತು ಕಾಲಮ್ನ ಎರಡು ಸಹ ನೆನ್ಪಿಡ್ಕೋ, ಫ್ರೆಶರ್ಗಳಿಗೆ ಕನ್ಫ್ಯೂಷನ್ ಆಗಬಾರ್ದು. ನಿಮಗೆ ಕನ್ಫ್ಯೂಷನ್ ಆಯ್ತು ಅಂದರೆ ಜಸ್ಟ್ ನಮಗೆ ಏನು, ನಮ್ಮ ಒಂದು ಫೇವ್ರೇಟ್ ಟೀಮ್ ಯಾವುದು, ಒಂದು RCB ಅಂತ ಕರಿತಾ ಬರ್ತೀವಲ್ಲ, RCB ರೋ ಅಂತ ಫಸ್ಟ್ ಬರುತ್ತಲ್ಲ, ಸೊ ಇದನ್ನು ಹಿಂಗಂತ ಹಾಕೋಬೇಕು. ಇನ್ನು ಸಿ ಇರೋದನ್ನ ಕೆಳಗಡೆ ಅಂತ ನೀವು ಈ ರೀತಿ ಹಾಕೊಂಡಾಗ ಈ ರೀತಿ ಬರೋದನ್ನ ರೋ ಅಂತ ಕರಿತೀವಿ. ಈ ರೀತಿ ಬರೋದನ್ನ ನಾವು ಈ ರೀತಿ ಬರೋದನ್ನ ಕಾಲಮ್ ಅಂತ ಕರಿತೀವಿ. ಈ ರೀತಿ ಬರೋದನ್ನ ರೋ ಅಂತ ಕರಿತೀವಿ ಸ್ನೇಹಿತರೆ. ಈ ಬೇಸಿಕನ್ನು ತಿಳ್ಕೊಂಡ್ಬಿಟ್ರೆ ಮತ್ತೆ ಮಗ್ಗಿ ಬಂತಂದರೆ ನಿಮಗೆ ಈ ಒಂದು ಚೌಕಗಳಾಗಿರ್ಬೋದು, ತ್ರಿಭುಜಗಳಾಗಿರ್ಬೋದು, ಆಯತಾಕೃತಿಗಳಾಗಿರ್ಬೋದು ಈಸಿಯಾಗಿ ನಿಮಗೆ ಫೈಂಡ್ ಔಟ್ ಮಾಡ್ತಾ ಬರ್ಬೋದು. ಮ್ಯಾಕ್ಸಿಮಮ್ ಒಂದು 30 40 ಸೆಕೆಂಡ್ ಒಳಗೆ ಅದನ್ನು ಫೈಂಡ್ ಔಟ್ ಮಾಡ್ತಾ ಬರ್ಬೋದು. ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಇದನ್ನು ಪದೇ ಪದೇ ಬಳಸ್ತಾ ಇರ್ತೀನಿ, ನೆನಪಲ್ಲಿ ಇಟ್ಕೋಬೇಕು ನಿಮಗೆ ಇವತ್ತೇ. ಓಕೆ, ಹಾಗಾದರೆ ಈ ಮೊದಲನೇ ಡಯಾಗ್ರಾಮ್ ಅಂತ ಬಂದಾಗ ನಮಗೆ ನೋಡ್ತಾ ಬರೋಣ. ಓಕೆ, 3 ಥರ ನೋಡ್ತಾ ಬರ್ತೀವಿ. ಒಂದು, ಸಮವಾಗಿರುವಂತಹ ಒಂದು ರೋ ಮತ್ತು ಕಾಲಮ್ಗಳು ಸಮವಾಗಿದ್ದರೆ, ಅಥವಾ ರೋ ಜಾಸ್ತಿ ಇದ್ದು ಕಾಲಮು ಕಡಿಮೆ ಇತ್ತಂದರೆ ಈ ರೀತಿಯೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಮತ್ತು ಕೆಳಗಡೆ ಒಳಗಡೆ ತ್ರಿಭುಜ ಮತ್ತು ಕಾಲಮ್ ಒಂದು ಚೌಕಗಳನ್ನು ಕೊಟ್ಬಿಟ್ಟು ನಿಮಗೆ ಇದರಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಇಷ್ಟು ಅಂಶಗಳು, 3 ಅಂಶಗಳನ್ನು ಚೌಕಗಳಲ್ಲಿ ನಮಗೆ ಕೇಳ್ತಾ ಬರ್ತಾನೆ. ಎಕ್ಸಾಂಪಲ್ ನೋಡ್ತಾ ಬಂದ ನಿಮ್ಗೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಸದ್ಯಕ್ಕೇನು ಕನ್ಫ್ಯೂಷನ್ ಮಾಡ್ಕೋಬೇಡಿ, ನಿಮಗೆ ತಿಳಿಸ್ಕೊಟ್ಟೆ ಅಷ್ಟೇ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಇದೆ. ಇದರಲ್ಲಿ ಕೊಟ್ಟಿರುವಂತಹ ಚಿತ್ರದಲ್ಲಿ ಎಷ್ಟು ಚೌಕಗಳಿದೆ ಅಂತ ಡೈರೆಕ್ಟ್ ಪ್ರಶ್ನೆ ಕೇಳ್ಬಿಡ್ತಾನೆ ನಿಮಗೆ. ಕೊಟ್ಟಿರುವಂತಹ ಚಿತ್ರಗಳಲ್ಲಿ ಎಷ್ಟು ಚೌಕಗಳಿದೆ ಅಂತ ನೋಡ್ತಾ ಬರ್ತಾನೆ. ಈಗ ಕ್ಯಾಶುಯಲ್ ಆಗಿ ಇದ್ರ ಬಗ್ಗೆ ಯಾರು ರಿವಿಷನ್ ಮಾಡ್ಕೊಂಡು ಹೋಗಿಲ್ಲ ಅಂದರೆ ಯಾವ ರೀತಿ ಮಾಡ್ಬೇಕನ್ನೋ ಟ್ರಿಕ್ ಗೊತ್ತಿರಲ್ಲ. ಯಾಕಂದರೆ ಟ್ರಿಕ್ಕನ್ನು ಸಹ ನಾವು ನೆನಪಲ್ಲಿ ಇಟ್ಕೊಂಡಿದ್ರೆ ಮಾತ್ರ ಅದು ಟ್ರಿಕ್ ಆಗಿರ್ತದೆ ಸ್ನೇಹಿತರೆ, ಇಲ್ಲ ಅಂದರೆ ಅದು ವರ್ಕೌಟ್ ಆಗ್ತಾ ಬರಲ್ಲ. ಓಕೆ, ಸಿಂಪಲಾಗಿ ಎಲ್ಲರೂ ಹೇಳ್ತಾರೆ. ಯಾವ ರೀತಿ ಹೇಳ್ತಾರೆ, ಒಂದು ಚೌಕ ಇದೆ, 2 ಚೌಕ ಇದೆ, ಇದನ್ನು ಚೌಕ ಅಂತ ಕರಿ. ಚೌಕ ಅಂದ್ರೇನು, ಈ ರೀತಿ ಇರೋದು. ತ್ರಿಭುಜ ಅಂದ್ರೇನು, ಈ ರೀತಿ ಇರೋದು. ಆಯತ ಅಂದ್ರೇನು, ಈ ರೀತಿ ಇರೋದು. ಇದನ್ನು ಸಹ ಕಾನ್ಸೆಪ್ಟನ್ನು ನೀವು ತಿಳ್ಕೊಂಡಿರ್ಬೇಕು ಸ್ನೇಹಿತರೆ. ಯಾಕಂದರೆ ಬೇಸಿಕ್ಕಾಗಿ ಓದ್ತಿರೋರಿಗೆ ಗೊತ್ತಿರಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಪದೇ ಪದೇ ಹೇಳ್ತೀನಿ, ತುಂಬ ಬೇಸಿಕ್ಕಾಗಿ ತುಂಬ ಜನ ಗ್ರಾಮೀಣ ಮಟ್ಟದಲ್ಲಿ ಓದೋರಿಗೆ ಸ್ವಲ್ಪ ಬೇಸಿಕ್ ತುಂಬಾ ಕಡಿಮೆ ಇರ್ತದೆ. ಹಾಗಾಗಿ ಇಂಥ ಚಿಕ್ಕ ಅಂಶಗಳನ್ನು ಸಹ ಹೇಳ್ತೀನಿ, ಬೇರೆ ಯಾವುದೇ ಥರ ತಪ್ಪು ತಿಳ್ಕೊಬಾರ್ದು. ಓಕೆ, ನಂತರ ಎಲ್ರಿಗೂ ಸಹ ಯೂಸ್ ಆಗಬೇಕು. ಒಂದು ಕ್ಲಾಸಸ್ ಮಾಡ್ತಿದ್ದೀವಿ ಅಂದರೆ ಲೋ ಲೆವೆಲಿಂದ ಹೈ ಲೆವೆಲ್ ಸ್ಟೂಡೆಂಟ್ಸ್ ಎಲ್ರಿಗೂ ಯೂಸ್ ಆಗಂಗೆ ನಾನು ಕ್ಲಾಸ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ತುಂಬ ಸಿಂಪಲಾಗಿ ಇದನ್ನು ಹೇಳಿಕೆ ಮಾಡಬೇಕಂತ ಹೇಳಿದರೆ ಹೆಂಗೆ ಎಲ್ಲರೂ ಯಾವ ರೀತಿ ಹೇಳಿಕೆ ಮಾಡ್ತಾರೆ, ಟ್ರಿಕ್ ಗೊತ್ತಿಲ್ಲದರು. 1 2 3 ಇದೊಂದು 4 ಇದೆಯಪ್ಪ, 4 ಚೌಕ ಅಂತ ಸ್ವಲ್ಪ ಜನ ಹೇಳಿಕೆ ಮಾಡೋರು ಇರ್ತಾರೆ. ಬಟ್ ಸ್ವಲ್ಪ ಜನ ತಲೆ ಉಪಯೋಗಿಸಲೇನು, ಇದು 1 2 4 ಆಯಿತು, ಅದ್ರ ಜೊತೆ ಇದೊಂದು ದೊಡ್ಡದಿದೆ ನೋಡಿ, ಇದನ್ನು ಸೇರಿ ಎಷ್ಟಾಗುತ್ತೆ ಟೋಟಲು ಇನ್ನೊಂದಿದೆ ಅಂತ ಹೇಳ್ಬಿಟ್ಟು ಸರಿ ಉತ್ತರ 5 ಅಂತ ನೀವು ಆಗ್ತಾ ಬರ್ಬೋದು ಸ್ನೇಹಿತರೆ. ಇದನ್ನು ನಿಮಗೆ ಈ ಥರ ಮಾಡ್ತಾ ಕೂತ್ಕೊಂಡಾಗ ಸ್ವಲ್ಪ ಈಸಿಯಾಗಿ ಕೊಟ್ಟರೆ ಓಕೆ ಮಾಡಿಬಿಡ್ತೀರಾ. ಬಟ್ ಕಷ್ಟ ಕೊಟ್ಟಾಗ ನಿಮಗೆ ಈ ಟ್ರಿಕ್ಕು ವರ್ಕ್ ಆಗೋಲ್ಲ, ತುಂಬ ಟೈಮ್ ವೇಸ್ಟ್ ಆಗುತ್ತೆ. ವರ್ಕ್ ಆಗುತ್ತೆ ಬಟ್ ತುಂಬ ಟೈಮ್ ವೇಸ್ಟ್ ಆಗ್ತಾ ಬರುತ್ತೆ. ನಿಮಗೆ ಸಿಂಪಲಾಗಿ ಹೇಳೋದಾದರೆ ಇನ್ನೊಂದು ಮೆಥಡನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಅದು ತುಂಬ ಸಿಂಪಲ್ ಆಗಿರುವಂತಹ ಮೆಥಡ್ ಸ್ನೇಹಿತರೆ. ಹಾಗಾದರೆ ನೋಡ್ತಾ ಬರೋಣ. ಜಸ್ಟ್ ನೋಡಿ, ಈಗ ಎಷ್ಟು ರೋ ಇದೆ ಅಂತ ನೋಡ್ಕೋಬೇಕು. ಎಷ್ಟು ರೋ ಇದೆ, 1 ರೋ ಇದೆ ಮತ್ತು 2 ಬಾಕ್ಸ್ ಇದೆ. ರೋ ಅಂತ ನೆನ್ಪಿಟ್ಕೋಬೇಕು. ಕಾಲಮ್ ಎಷ್ಟಿದೆ, ಇಲ್ಲಿ ಕೆಳಗಡೆ 1 ಇದೆ, ಇಲ್ಲೊಂದು 2 ಇದೆ. ಟೋಟಲ್ ಬಾಕ್ಸ್ ಇರೋದನ್ನ ಲೆಕ್ಕ ಹಾಕೊಳ್ಳಿ. 1 2 ಅಂತ ಆಯಿತು. ಇಲ್ಲ ಇನ್ನೊಂದು ಬಾಕ್ಸ್ ಇತ್ತಂದರೆ ಇಲ್ಲಿ 3, ಅದ್ರ ಪಕ್ಕದಾಗ ಇನ್ನೊಂದು ಬಾಕ್ಸ್ ಇತ್ತಂದರೆ 4 ಅಂತ ಹಾಕೋಬೇಕು. ಓಕೆ, ಹಾಗಾದರೆ 1 2 1 2 ಆಯಿತು. ಇದಕ್ಕೆ ನೀವು ಸ್ಕ್ವಯರ್ ಮಾಡ್ತಾ ಬರಬೇಕು. ಸ್ಕ್ವಯರ್ ಅಂದರೆ ಚಿಕ್ಕ ವಯಸ್ಸಲ್ಲೆಲ್ಲ ಓದಿದ್ವಲ್ಲ, 1 ಸ್ಕ್ವಯರ್ 2 ಸ್ಕ್ವಯರ್ 3 ಸ್ಕ್ವಯರ್ 4 ಸ್ಕ್ವಯರ್ ಅಂತೆಲ್ಲ ಓದಿರ್ತೀವಲ್ಲ, ಅದು ಇಂಟು ಮಾಡೋದು. 2 ಸ್ಕ್ವಯರ್ ಅಂದರೆ 2 × 2, 3 ಸ್ಕ್ವಯರ್ ಅಂದರೆ 3 × 3, 4 ಸ್ಕ್ವಯರ್ ಅಂದರೆ 4 × 4. ಇಫ್ ಇನ್ ಕೇಸ್ 4 ಕ್ಯೂಬ್ ಅಂತ ಬಂತಂದರೆ 4 4 4 ನೀವು ಗುಣಿಸ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಅದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಇಲ್ಲಿ ಗುಣಾಕಾರ ಮಾಡೋದನ್ನ ಕಲ್ತಿದ್ರೆ ತುಂಬ ಸುಲಭ ಆಗ್ತಾ ಬರುತ್ತೆ. ಸ್ಕ್ವಯರ್ ಅನ್ನೋದು ನಮಗೆ ಇಲ್ಲಿ ಗೊತ್ತಿರಬೇಕಾಗುತ್ತೆ. ಹಾಗಾದರೆ ಇಲ್ಲಿ 1 2 ಇದೆ, ಇಲ್ಲೂ 1 2 ಇದೆ, ಕೇವಲ 2 ಮಾತ್ರ ಇದೆ. ಹಾಗಾಗಿ 1ಕ್ಕೆ 1 ಸ್ಕ್ವಯರ್ ಅಂತ ಬರ್ಕೊಳ್ಳಿ. ಇನ್ನು 2ನೇದು ಇದೆಯಲ್ಲ, ಇದಕ್ಕೆ ಪ್ಲಸ್ ಹಾಕ್ಕೊಳ್ಳಿ, 2 ಸ್ಕ್ವಯರ್ ಅಂತ ಬರ್ಕೊಳ್ತಾ ಬನ್ನಿ. 1 ಸ್ಕ್ವಯರು 2 ಸ್ಕ್ವಯರ್. ಓಕೆ, 1 ಸ್ಕ್ವಯರ್ ಅಂದರೆ ಎಷ್ಟು, 1 ಎಷ್ಟು, 1 ಆಗಿರುತ್ತೆ. 2 ಸ್ಕ್ವಯರ್ ಅಂದರೆ 2 ಎಷ್ಟು, 4 ಆಗಿರುತ್ತೆ. ಮುಂದಕ್ಕೆ ಹೋದರೆ ಅದಕ್ಕೆ ಸರಿ ಉತ್ತರ ಕೂಡಿಬಿಟ್ರೆ 5 ಬಂದುಬಿಡುತ್ತೆ ಸ್ನೇಹಿತರೆ. ಟೋಟಲಿ 1 2 3 4 ದೊಡ್ಡದೊಂದು ಇದೆಯಲ್ಲ, ಇದೊಂದು ಸೇರಿ 5 ಆಗಿರುತ್ತೆ. ಇದಕ್ಕೆ ಸರಿ ಉತ್ತರ 5 ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಜಸ್ಟ್ ಸ್ಕ್ವಯರ್ ಮಾಡ್ತಾ ಬರಬೇಕು. ಎಲ್ಲ ಒಂದು ಫಿಗರ್ಗೂ ಇದು ಅಪ್ಲೈ ಆಗಲ್ಲ ಚಿತ್ರಗಳಿಗೆ, ಬಟ್ ಕೆಲವೊಂದಕ್ಕೆ ಮಾತ್ರ ಇಲ್ಲಿ ಅನ್ವಯ ಆಗ್ತಾ ಬರ್ತದೆ ಸ್ನೇಹಿತರೆ. ಓಕೆ, ಇದು ಈ ರೀತಿ ಟ್ರಿಕ್ಸ್ ಆಗಿರುತ್ತೆ. ಇಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ರೆ ಸಾಕಾಗಿರುತ್ತೆ. ಓಕೆ, ಈ ರೀತಿ ಆಯಿತು. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಾ ಬರೋಣ, ನಿಮಗೆ ಅದು ಈಸಿಯಾಗಿ ಅರ್ಥ ಆಗ್ತಾ ಬರುತ್ತೆ. ಎಸ್, ಇದನ್ನು ಸಹ ನಿಮಗೆ ಟೈಪ್ 1 ಏನು ಹೇಳಿದ್ನಲ್ಲ, ರೋ ಮತ್ತು ಕಾಲಮ್ ಸೇಮ್ ಇರ್ತಾವನ್ನಲ್ಲ, ಅದೇ ಕಾನ್ಸೆಪ್ಟ್ ಆಗಿರುತ್ತೆ. ತುಂಬ ಸುಲಭವಾಗಿ ನೀವೇ ಆನ್ಸರನ್ನು ಮೈಂಡಲ್ಲಿ ವೀಡಿಯೋವನ್ನು ಪಾಸ್ ಮಾಡಿ ಲೆಕ್ಕ ಹಾಕೋಬೇಕು ಎಷ್ಟಿದೆ ಆನ್ಸರ್ ಅನ್ನೋದನ್ನ. ಓಕೆ, ಈಗ ಫಸ್ಟು ರೋ ನೋಡ್ತಾ ಬನ್ನಿ ಅಂತ ಹೇಳಿದೆ. 1 ರೋ ಇದೆ ಮತ್ತು 2 ಇದೆ, 3 ಇದೆ. ಇನ್ನು ಕೆಳಗಡೆ ಎಷ್ಟಿದೆ, 1 ಇದೆ, 2 ಇದೆ, 3 ಇದೆ ಸ್ನೇಹಿತರೆ. ಹಾಗಾದರೆ 3 ಇದೆ, 3 ಸ್ಕ್ವಯರ್ ಮಾಡ್ಕೊಳ್ತಾ ಬರಬೇಕು. ಈಗ 1 ಸ್ಕ್ವಯರ್ ಅಂತ ಬರ್ಕೊಳ್ಳಿ, 2 ಸ್ಕ್ವಯರ್ ಅಂತ ಬರ್ಕೊಳ್ಳಿ, 3 ಸ್ಕ್ವಯರ್ ಅಂತ ಬರ್ಕೊಳ್ತಾ ಬರಬೇಕು ನೀವೀಗ.
ಓಕೆ, ಒಂದು ಸ್ಕ್ವೇರ್ ಒಂದೊಂದಲಿ ಎಷ್ಟು ಒಂದೇ ಆಗಿರುತ್ತೆ, ಎರಡು ಸ್ಕ್ವೇರ್ ಎರಡಲ್ಲಿ ಎಷ್ಟು 4 ಆಗಿರುತ್ತೆ, ಮೂರು ಸ್ಕ್ವೇರ್ ಮೂರ್ಲಿ ಎಷ್ಟು 9 ಆಗಿರ್ತದೆ ಸ್ನೇಹಿತರೆ. ಸ್ಕ್ವೇರ್ ಅಂದರೆ ಇಂಟು ಮಾಡೋದಷ್ಟೇ, 3ರಿಂದ 3 ಇಂಟು ಮಾಡಿದರೆ ಉತ್ತರ ಸಿಗುತ್ತಲ್ಲ ಅದೇ ಆಗಿರುತ್ತೆ. ಹಾಗಾದರೆ 4 + 1 ಎಷ್ಟು 5 ಆಯಿತು, 5 + 9 ಎಷ್ಟಾಯಿತು 14 ಆಯಿತು. ಕನ್ಫ್ಯೂಷನ್ ಆಯಿತು 9 + 1 ಎಷ್ಟು 10 ಆಯಿತು, ಮತ್ತು ಮಿಕ್ಕಿದ 4 ಟೋಟಲ್ 14 ಅಂತ ನೀವು ಈಸಿಯಾಗಿ ಯಾರಿಗೆ ಕಷ್ಟ ಆಗುತ್ತೋ ಅವ್ರು ಈ ಥರ ಸಾಲ್ವ್ ಮಾಡ್ಕೊಳ್ತಾ ಬರಬೇಕು ಸ್ನೇಹಿತರೆ. ಚಿಕ್ಕದನ್ನ ಮೊದಲು ಪ್ಲಸ್ ಮಾಡ್ಕೊಳ್ತಾ ಬರಬೇಕು, ಆಮೇಲೆ ದೊಡ್ಡದು ಕೈ ಹಾಕಿದರೆ ಸಾಕು ಸ್ನೇಹಿತರೆ. ಹಾಗಾದರೆ ಇಲ್ಲಿ ಸರಿ ಉತ್ತರ 14 ಆಯಿತು. ನೀವು ಹಂಗೆ ಮಾಡಿದರೂ ಸಹ ಬರುತ್ತೆ, 1 2 3 1 4 5 6 ಮತ್ತು 7 8 9 ಈ ಥರ ಬರುತ್ತೆ. ಮತ್ತು ಬೇರೆ ಬೇರೆ ರೀತಿ ಥರ ಚೌಕಗಳು ಎಲ್ಲ ಇಲ್ಲಿ ಕನೆಕ್ಟ್ ಆಗ್ತಾ ಬರುತ್ತೆ. ಹಿಂಗೂ ಸಹ ನಿಮಗೆ ಒಂದು ಚೌಕ ಬರ್ತದೆ, ಬೇರೆ ಬೇರೆ ರೀತಿಯೆಲ್ಲ ಚೌಕಗಳನ್ನ ಇಲ್ಲಿ ಬರ್ತವೆ ಸ್ನೇಹಿತರೆ. ಹಾಗಾಗಿ ಆ ಥರ ನೀವು ಹೇಳಿಸ್ತೀನಿ ಅಂದರೆ ಈ ಪ್ರಾಬ್ಲಮ್ಗೆ ಕಷ್ಟ ಆಗ್ತಾ ಬರುತ್ತೆ. ಎಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೋ ಅವಾಗ ನೀವು ಈ ರೀತಿ ಒಂದೊಂದು ಹೇಳಿಸ್ಕೊಳ್ತಾ ಬರ್ತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ. ನೀವು ಸುಲಭವಾಗಿ ನೋಡಬೇಕಂದ್ರೆ ಎಷ್ಟು ರೋ ಇದೆ ಎಷ್ಟು ಕಾಲಮ್ ಇದೆ ನೋಡಿಕೊಂಡು ಒಂದು ರೋ ಕಡೆಯನ್ನು ತೊಗೊಂಡು ಅದನ್ನು ಸ್ಕ್ವೈರ್ ಮಾಡಿಕೊಂಡು ಕೌಂಟ್ ಮಾಡಿಬಿಟ್ರೆ ಸಿಗುತ್ತಲ್ಲ ಅದೇ ನಿಮಗೆ ಸರಿ ಉತ್ತರ ಆಗಿರ್ತದೆ ಸ್ನೇಹಿತರೆ. ಈ ಥರ ಸಿಂಪಲಾಗಿ ನೋಡ್ತಾ ಬರೋಣ. ಹಾಗಾದರೆ ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಾ ಬರೋಣ. ಓಕೆ, ವಿಡಿಯೋವನ್ನು ಪಾಸ್ ಮಾಡಿ ಗಮನಿಸಿ. ಇದು ನಾನು ಮುಂಚೆ ಹೇಳಿದ ಪ್ರಾಬ್ಲಮ್ ಥರನೇ ಇದೆಯಾ ಅಥವಾ ಬೇರೆ ಥರ ಇದೆಯಾ ಅಂತ ಗಮನಿಸ್ಬಿಟ್ಟು ಉತ್ತರವನ್ನು ಹುಡುಕ್ತಾ ಬನ್ನಿ. ಹಾಗಾದರೆ ನೋಡ್ತಾ ಬರೋಣ ಮುಂಚೆ ಥರ ಇದೆಯಾ ಅಥವಾ ಇಲ್ಲ ಅಂತ. 1 ಇದೆ, 2 ಇದೆ, 3 ಇದೆ, 4 ಇದೆ. ಹಿಂಗೂ ಸೇಮ್ ಬರುತ್ತೆ ನೋಡೋಣ. 1 ಇದೆ, 2 ಇದೆ, 3 ಇದೆ, 4 ಇದೆ ಸ್ನೇಹಿತರು. ಓಕೆ, ಹಾಗಾದರೆ 4 4 2 ಸಹ ಸೇಮ್ ಇದೆ. ಇದನ್ನು ಸಹ ನಾವು ಮೊದಲನೇ ಬಾರಿಗೆ 2 ಪ್ರಶ್ನೆಗಳನ್ನು ಏನು ಹೇಳಿದ್ದೀನಲ್ಲ ಅದೇ ರೀತಿಯೇ ಪ್ರಾಬ್ಲಮ್ ಆಗಿರ್ತದೆ. ಹಾಗಾದರೆ ಸಿಂಪಲ್, ತುಂಬ 1 ಸ್ಕ್ವೇರು 2 ಸ್ಕ್ವೇರು 3 ಸ್ಕ್ವೇರು 4 ಸ್ಕ್ವೇರು. ಓಕೆ, ನೋಡಿ ಈ ಪ್ರಶ್ನೆ ಇಲ್ಲಿದೆಯಲ್ಲ, ಈ ಪ್ರಶ್ನೆ PC PSI FDA ಎಲ್ಲ ಎಕ್ಸಾಮ್ಗಳು SSC ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಮೊದಲು 2 ಅರ್ಥ ಆಗಲಿ ಅಂತ ಬೇಸಿಕ್ ಕೇಳಿದೆ. ನೆಕ್ಸ್ಟ್ ನಿಮಗೆ ಎಕ್ಸಾಮಲ್ಲಿ ಕೊಟ್ಟರೆ ಇದೇ ಪ್ರಾಬ್ಲಮನ್ನೇ ನಿಮಗೆ ಮತ್ತೆ ರಿಪೀಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದು ಇಷ್ಟು ಎಕ್ಸಾಮ್ಗಳಲ್ಲೂ ರಿಪೀಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ. ತುಂಬ ಬಾರಿ ಪ್ರಶ್ನೆ ರಿಪೀಟ್ ಆಗಿದೆ, ಸೇಮ್ ಪ್ರಶ್ನೆ, ಹಾಗಾಗಿ ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಓಕೆ, ಇಲ್ಲಿ ನಮಗೆ 4 ರೋ ಇದೆ, 4 ಕಾಲಮ್ ಇದೆ ಅಂದರೆ ಟೈಪ್ 1 ಮೆಥಡ್ ಆಗಿರ್ತದೆ ಇದು. ಸೊ 1 ಸ್ಕ್ವೇರ್ ಅಂತ ಬಂದಾಗ 1, 2 ಸ್ಕ್ವೇರ್ ಅಂತ ಬಂದಾಗ 4, 3 ಸ್ಕ್ವೇರ್ ಅಂತ ಬಂದಾಗ 3 ಸ್ಕ್ವೇರ್ ಅಂತ ಬಂದಾಗ 9, 4 ಸ್ಕ್ವೇರ್ 4 4 ಎಷ್ಟು 16 ಆಗ್ತು ಸ್ನೇಹಿತರೆ. ಓಕೆ, 9 1 ಎಷ್ಟಾಯಿತು 10 ಆಯಿತು. ಮಿಕ್ಕಿದ್ದು ಎಷ್ಟು ನಮಗೆ 16 4 ಎಷ್ಟಾಯಿತು 20 ಆಯಿತು. ಸೊ ನೆಕ್ಸ್ಟ್ ನೋಡ್ತಾ ಬರೋದಾದರೆ ನಾವು ಅದನ್ನು 30 ಅಂತ ನೀವು ಕನ್ಸಿಡರ್ ಮಾಡ್ತಾ ಬರಬೇಕಾಗುತ್ತೆ. ಇದರಲ್ಲಿ ಒಟ್ಟು ನಮಗೆ 30 ಚೌಕಗಳು ಈ ಒಂದು ಚಿತ್ರದಲ್ಲಿ ನಮಗೆ ಕಂಡು ಬರ್ತದೆ ಸ್ನೇಹಿತರೆ. ಈ ರೀತಿ ಸಿಂಪಲ್. ಮತ್ತು ನಿಮಗೆ ಎಕ್ಸ್ಟ್ರಾ ಹೆಂಗೆ ಕೊಟ್ಟು ಬರ್ತಾನೆ 5 ಇರೋದನ್ನ ಕಂಡುಹಿಡಿಯಿರಿ ಅಂತ ಕೊಡ್ತಾ ಬರ್ತಾನೆ. ಅವು ಜಸ್ಟ್ 5 ಸ್ಕ್ವೇರ್ ಹಾಕೊಳ್ತಾ ಬರಬೇಕು. ಇನ್ನು ಮುಂದಕ್ಕೆ 6 ಇರೋದನ್ನ ಕಂಡುಹಿಡಿತಾ ಅಂತ ಬಂದಾಗ ಇಲ್ಲಿ +6 ಸ್ಕ್ವೇರ್ ಹಾಕೊಳ್ತಾ ನೀವು ಅದನ್ನೆಷ್ಟು ನೀವು ಸ್ಕ್ವೇರ್ ರೂಟನ್ನು ಕಂಡುಹಿಡ್ಕೊಂಡು ಅಲ್ಲಿ ನೀವು ಈ ರೀತಿ ಪ್ಲಸ್ ಮಾಡ್ಕೊಳ್ತಾ ಬಂದಾಗ ಕೌಂಟ್ ಮಾಡ್ತಿರಲ್ಲ ಅದಕ್ಕೆ ಇದು ಸರಿ ಉತ್ತರ ಆಗಿರ್ತದೆ ಸ್ನೇಹಿತರೆ. ಸಿಂಪಲ್. ಅವನು ಎಷ್ಟೇ ಸ್ಕ್ವೇರ್ ಕೊಡಲಿ ಹಿಂಗೂ ಕೆಳಗೆ ನಿಮಗೆ ಎಷ್ಟೇ ಕೊಡ್ತಾ ಬರಲಿ ಆ ರೀತಿ ಪ್ಲ್ಯಾನ್ ಹಾಕೊಳ್ತಾ ನೀವೇ ಈಗ ಒಂದು ಹಾಕ್ಕೊಂಡು ಇದಕ್ಕೊಂದು ಸಾಲ್ವ್ ಮಾಡ್ಕೊಳ್ತಾ ಬರಬೇಕು. ಯಾಕಂದರೆ ಮೆಂಟಾಲಿಟಿ ಅನ್ನೋದು ಓನ್ ಕ್ರಿಯೇಷನ್ ಮಾಡ್ತಾ ಬರ್ತಿರಲ್ಲ ನೀವು, ಆವಾಗ ಸುಲಭ ಆಗುತ್ತೆ. ನನಗೂ ತುಂಬ ಕಷ್ಟ ಆಗೋದು, ನಾನು ಯಾವಾಗ ಓನಾಗಿ ಈ ರೀತಿ ಅವ್ರು ಕೊಟ್ಟಿರೋದಕ್ಕೆ ಎಕ್ಸ್ಟ್ರಾ ಹಾಕ್ಕೊಳ್ತಾ ನಾನು ಇದು ಮಾಡ್ತಾಯಿದ್ದೆ. ನನಗೆ ಗೊತ್ತಾಗಿಲ್ಲ ಅಂದರೆ ಆನ್ಸರು ಪಕ್ಕದಾಗ ಯಾರಾದರೂ ಎಕ್ಸ್ಪೋರ್ಟ್ ಇರ್ತಾರಲ್ಲ ಮೆಂಟಾಲಿಟಿಲಿ, ಈಗ ತ್ರಿವೇಣಿ ಅವರು ಎಕ್ಸ್ಪೋರ್ಟ್ ಇದ್ದರು ಮೆಂಟಾಲಿಟಿಲಿ, ಅಂಥವ್ರನ್ನ ಕೇಳಿಬಿಟ್ಟು ನಾನು ಅದನ್ನು ತಿಳ್ಕೊಳ್ತಾ ಅದನ್ನು ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತಿದ್ದೆ ಸ್ನೇಹಿತರೆ. ಈ ರೀತಿ ಯಾರು ಮೆಂಟಾಲಿಟಿ ಸ್ಟ್ರಾಂಗ್ ಇರ್ತಾರೋ ಅವ್ರನ್ನ ಕೇಳಬೇಕು. ಅವ್ರಿಗೆ ಕೆಲವೊಬ್ಬರು ಹೇಳ್ಕೊಡೋ ಮನಸ್ಥಿತಿ ಇರಲ್ಲ. ಓಕೆ, ಕೆಲವೊಬ್ರಿಗೆ ಹೇಳ್ಕೊಡೋ ಮನಸ್ಥಿತಿ ಇರಲ್ಲ ಅನ್ನೋ ಕಾರಣ ನಾವು ಅವ್ರನ್ನ ಅಂಥವ್ರನ್ನ ಬಿಟ್ಟು ಬೇರೆಯವ್ರನ್ನ ಕೇಳ್ತಾ ಬರಬೇಕು. ಇಲ್ಲಾಂದರೆ ಹೆಂಗಾದ್ರೂ ಮಾಡಿ ಹುಡ್ಕೊಂಡು ನಾವೊಂದು ಪಾಸ್ ಆಗೋವರೆಗೂ ನಮ್ಗೆ ಏನೇನು ಅಡ್ವಾಂಟೇಜ್ ಸಿಗುತ್ತೆ ಅದನ್ನೆಲ್ಲನೂ ಸಹ ನಾವು ತಗೊಳ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಅದು ನಮಗೆ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ರಿಸಲ್ಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ರಿಸಲ್ಟಿಗೋಸ್ಕರ ನಾವು ಒಂದು ಒಳ್ಳೆ ದೃಷ್ಟಿಯಿಂದ ಏನು ಮಾಡಿದ್ರೂ ಸರಿಯೇ ಆಗಿರುತ್ತೆ. ಅದ್ರ ಬಗ್ಗೆ ನಿಮಗೆ ಭಯ ಬೇಡ. ಓಕೆ, ಏನೇ ಡೌಟ್ ಇದ್ರೂ ನನಗೆ ಕೇಳಿ, ನಾನು ನಿಮ್ಮ ಗೈಡ್ ಆಗಿ ಮತ್ತು ನಿಮ್ಮ ಅಣ್ಣನಾಗಿ ಈ ರೀತಿ ನಿಮ್ಮ ಶಿಕ್ಷಕನಾಗಿ ಸಹ ಇರ್ತೀನಿ ಸ್ನೇಹಿತರೆ. ಅದ್ರ ಬಗ್ಗೆ ವರಿ ಬೇಕಾಗಿಲ್ಲ. ನನಗೆ ಒಟ್ಟು ನಿಮ್ಮ ಒಂದು ರಿಸಲ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸಲ PC PSIಲಿ ಎಲ್ಲ ಅಬ್ದಿ ಅಕಾಡೆಮಿ ಸ್ಟೂಡೆಂಟ್ಸೇ ತುಂಬ ಅಭ್ಯರ್ಥಿಗಳು ಪಾಸ್ ಆಗಬೇಕು. ಯಾರೆಲ್ಲ ಸೀರಿಯಸ್ ಆಗಿ ಓದ್ತಾ ಇದ್ದೀರಾ ಅಂಥ ಅಭ್ಯರ್ಥಿಗಳು ಮಾತ್ರ ಪಾಸ್ ಆಗಬೇಕಂತ ನಾನು ಹೇಳಬಲ್ಲೆ ಸ್ನೇಹಿತರೆ. ಓಕೆ, ಹಾಗಾದರೆ ನೋಡ್ತಾ ನೋಡೋದಕ್ಕೆ ಸರಿ ಉತ್ತರ 30 ಆಯ್ತು. ಇದು ನಮಗೆ ಟೈಪ್ 1ನಲ್ಲಿ ನಾವು ನೋಡ್ತಾ ಬಂದ್ವಿ. ಓಕೆ, 3 ಪ್ರಾಬ್ಲಮ್ಗಳನ್ನು ಟೈಪ್ 1ನಲ್ಲಿ ನೋಡ್ತಾ ಬಂದ್ವಿ. ಹಾಗಾದರೆ ಮುಂದಿನ ಪ್ರಾಬ್ಲಮ್ ಟೈಪ್ 1 ಇದೆಯಾ ಅಥವಾ ಬೇರೆ ಥರ ಇದೆಯಾ ನೋಡ್ತಾ ಬರೋಣ. ಎಸ್, ಮುಂದಿನ ಪ್ರಾಬ್ಲಮ್ ವಿಡಿಯೋನ ಪಾಸ್ ಮಾಡಿ ಗುರುಸ್ತಾ ಬನ್ನಿ. ಇದು ಸೇಮ್ ಇದೆಯಾ ತಪ್ಪಿದೆಯಾ ಅಂತ ನೋಡ್ತಾ ಬರೋಣ. ಓಕೆ, ಇಲ್ಲಿ ನೋಡ್ತಾ ಬರೋಣ. 1 ಇದೆ, 2 ಇದೆ, 3 ಇದೆ, 4 ಇದೆ. 1 ಇದೆ, 2 ಇದೆ, 3 ಇದೆ. ಅಗೋ ನೋಡಿ. ಹಾಗಾದರೆ ಈಗ ತುಂಬ ಅಭ್ಯರ್ಥಿಗಳಿಗೆ ಗೊಂದಲ ಶುರು ಆಗುತ್ತೆ. ಈ ರೀತಿ ಪ್ರಾಬ್ಲಮ್ ಬಂದುಬಿಟ್ರೆ ಹೆಂಗೆ ಸರ್ ಅಂತಲೂ ಸಹ ಗೊಂದಲ ಶುರು ಆಗುತ್ತೆ. ಇದನ್ನು ನೀವು ಮುಂಚೆ ಥರ ಅದೇ ರೀತಿ ಸ್ಕ್ವೇರನ್ನು ಮಾಡ್ತಾ ಬಂದರೆ 1 2 3 4 ಅಂತ ಹಾಕೊಂಡ್ಬಿಟ್ಟು ಅದು ತಪ್ಪು ಉತ್ತರ ಆಗಿರ್ತದೆ ಸ್ನೇಹಿತರೆ. ಅದು ನಿಮಗೆ ಉತ್ತರವನ್ನು ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಇದಕ್ಕೆ ಬೇರೆ ಟ್ರಿಕ್ ಇದೆ, ಅದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ನಾನು ಅಷ್ಟೇ ಮುಂಚೆ ಓದಬೇಕಾದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ಮೊದಲನೇ ಕ್ಲಾಸಲ್ಲಿ, ನಾನು ಸಹ ಮೆಂಟಾಲಿಟಿ ತುಂಬ ವೀಕ್ ಇದ್ದೆ ಅಂತ. ಯಾರಾದರೂ ಪಾಠ ಮಾಡ್ಬೇಕಾದ್ರೆ 4 ಪ್ರಾಬ್ಲಮ್ 5 ಪ್ರಾಬ್ಲಮ್ ಒಂದೇ ಥರ ಹೇಳ್ಬಿಟ್ಟು ಆ ನೆಕ್ಸ್ಟ್ ಪ್ರಾಬ್ಲಮೇ
ಬೇರೆದು ಕೊಟ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಬಿಡ್ತೀನಿ ಅಂದ್ರೆ ಅವ್ರು ನಮಗೆ ಗೊಂದಲ ಶುರು ಆಗ್ಬಿಡೋದು, ಎಲ್ಲ ಚೆನ್ನಾಗಿ ಹೇಳ್ಕೊಟ್ನಲ್ಲಪ್ಪ ಇವನು ಮತ್ತೆ ಇದ್ಯಾವುದೋ ಒಂದು ನಮಗೆ ತಲೆಗೆ ಹುಳ ಬಿಟ್ಟು ಹೋಗ್ಬಿಟ್ಟ ಅನ್ನೋ ಥರ ನಾನು ಸಹ ಅನ್ಕೊತಿದ್ದೆ ಸ್ನೇಹಿತರೆ. ಬಟ್ ನನ್ನ ಅಭ್ಯರ್ಥಿಗಳು ಯಾರು ಆ ರೀತಿ ಅನ್ಕೋಬಾರ್ದು. ಈಗಲೂ ಸಹ ನೀವು ಅಂದ್ಕೊಂಡಿರ್ತೀರ ಅಂತ ಗೊತ್ತಾಯಿತು. ಸ್ವಲ್ಪ ಜನ ಅಭ್ಯರ್ಥಿಗಳು, ಅದರಲ್ಲೂ ನಮ್ಮ ಗ್ರಾಮೀಣ ಮಟ್ಟದಲ್ಲಿರುವಂತಹ ಅಭ್ಯರ್ಥಿಗಳು ತುಂಬಾ ಚಾತುರ್ಯರಿರ್ತಾರೆ, ಯಾಕೆ ಎಲ್ಲದರಲ್ಲೂ ಒಂದು ಪಳಗಿರ್ತಾರೆ ಸ್ನೇಹಿತರೆ. ಹಾಗಾಗಿ ಅಂಥ ಅಭ್ಯರ್ಥಿಗಳು ಸಹ ಯಾರೆಲ್ಲ ಮೆಂಟಲಿಟಿಲಿ ದಡ್ಡ ಅಂತ ಅನ್ನಿಸ್ಕೋಬಾರ್ದು. ನಾವು ಯಾವತ್ತೂ ದಡ್ಡರಾಗಿರಲ್ಲ, ನಮ್ಮ ಬ್ರೈನಿಗೆ ವರ್ಕ್ ಕೊಟ್ಟಿರಲ್ಲ ಅಷ್ಟೇ. ಯಾರೂ ಪ್ರಪಂಚದಲ್ಲಿ ದಡ್ಡರಾಗಿರಲ್ಲ, ನಮ್ಮ ಬ್ರೈನಿಗೆ ವರ್ಕ್ ಕೊಡಬೇಕಾಗುತ್ತೆ. ಐನ್ಸ್ಟೀನು ಜಸ್ಟ್ ಅವ್ನ ಬ್ರೈನನ್ನು ಜಸ್ಟ್ 1.5% ಏನೋ 100%ಅಲ್ಲಿ ಜಸ್ಟ್ 1.5ನ ಅಥವಾ ಎಷ್ಟೋ ಒಟ್ಟು ತುಂಬ ಎರಡಕ್ಕಿಂತ ಕಡಿಮೆ ಅಷ್ಟೇ ಯುಟಿಲೈಸ್ ಮಾಡ್ಕೊಂಡಿರೋಂತೆ. ಅಂಥ ವ್ಯಕ್ತಿಗೆ ಅಷ್ಟು ಯುಟಿಲೈಸ್ ಮಾಡ್ಕೊಂಡ್ರೆ ನಾವು ನಮ್ಮ ಪ್ರಕಾರ 0.1ನಲ್ಲೂ ನಾವು ಯೂಸ್ ಮಾಡ್ಕೊತಿಲ್ಲ ಅನಿಸುತ್ತೆ ನಮ್ಮ ಬ್ರೈನನ್ನು, ಅಲ್ವಾ? ನೋಡಿ, ಥಿಂಕ್ ಮಾಡಿ, ಐನ್ಸ್ಟೀನ್ನೇ ಬರೀ ಕೇವಲ 2% ಒಳಗೆ ಅಷ್ಟೇ ಯುಟಿಲೈಸ್ ಮಾಡ್ಕೊಂಡಿದ್ರಂತ ಅವರ ಬ್ರೈನನ್ನು. ನಾವು ಎಷ್ಟು ಯೂಸ್ ಮಾಡ್ಕೊತಿದ್ದೀವಿ ಅದು ದೇವರೇ ಬಲ್ಲ ನಮ್ಮ ಬ್ರೈನನ್ನು, ಅಲ್ವಾ? ಓಕೆ ಸ್ನೇಹಿತರೆ, ಆ ರೀತಿ ಇರಬಾರ್ದು. ನಾವೆಲ್ಲದರಲ್ಲೂ ಸಹ ಪಂಟ್ರಾಗ್ತಾ ಬರಬೇಕು. ಎಲ್ಲದಕ್ಕೂ ನಾವು ಬ್ರೈನಿಗೆ ವರ್ಕ್ ಒಳ್ಳೆ ಕಾರ್ಯಕ್ಕೆ ಮಾತ್ರ, ಒಳ್ಳೆ ಉದ್ದೇಶಕ್ಕೆ ಮಾತ್ರ ನಮ್ಮ ತಲೆಯನ್ನು ನಾವು ಕೊಡ್ತಾ ಬರಬೇಕು. ನಮ್ಮ ಒಂದು ಸೋಷಿಯಲ್ ಮೀಡಿಯಾಗಳನ್ನು ಒಳ್ಳೆ ದೃಷ್ಟಿಯಿಂದ ಮಾತ್ರ ಯೂಸ್ ಮಾಡ್ಕೊಳ್ತಾ ಬರಬೇಕು. ನಮ್ಮ ಯೂಟ್ಯೂಬ್ ಚಾನಲ್ಗಳನ್ನು ಒಳ್ಳೆ ದೃಷ್ಟಿಯಿಂದ ಮಾತ್ರ ಯೂಸ್ ಮಾಡ್ಕೊತಾ ಬರಬೇಕು. ಟೆಲಿಗ್ರಾಮ್ ಚಾನಲಲ್ಲಿ ಕೇವಲ ಎಲ್ಲಿ ನಿಮಗೆ ಕಂಟೆಂಟ್ ಸಿಗ್ತಾ ಇದೆ ಅಂಥ ಟೆಲಿಗ್ರಾಮಲ್ಲಿ ಚಾನಲ್ಲಿ ಮಾತ್ರ ನೀವು ಕ್ಲೀನಾಗಿ ಫಾಲೋ ಅಪ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ಕೊಳ್ದೆ ಅದ್ರಲ್ಲಿ ಎಷ್ಟು ಬೇಕೋ ಅಷ್ಟು ಯುಟಿಲೈಸ್ ಮಾಡ್ಕೋಬೇಕು. 5 ನಿಮಿಷಕ್ಕೆ ಕೆಲಸ ಮುಗಿಸ್ಬೇಕು, ಮೊಬೈಲನ್ನು ಬಂದ್ ಮಾಡಬೇಕು, ಮತ್ತು ಬುಕ್ಸ್ ಕಡೆ ಗಮನ ಹರಿಸ್ಬಿಟ್ಟು ಚೆನ್ನಾಗಿ ಓದ್ತಾ ಇರಬೇಕು. ಈಗ ಮಾಡಿದ್ದಲ್ಲಿ ಇದೇ ರೀತಿ ನೀವು ಕಂಟಿನ್ಯೂಸ್ 6 ಮಂತ್ ಎಫೆಕ್ಟಿವ್ ಆಗಿ ಓದಿ ಬನ್ನಿ. PC ಎಕ್ಸಾಮ್ ನಿಮಗೆ ಮ್ಯಾಟ್ರ್ ಎಲ್ಲ ಒಂದೇ ಅಟೆಂಪ್ಟಲ್ಲಿ ಕ್ಲಿಯರ್ ಆಗುತ್ತೆ. ಇದೇ ರೀತಿ ನೀವು 1 ವರ್ಷ ನೀಟಾಗಿ ಓದ್ಕೊಳ್ತಾ ಬನ್ನಿ, PSI ಎಕ್ಸಾಮೆಲ್ಲ ಆರಾಮ್ಸೆ ಕ್ಲಿಯರ್ ಆಗ್ತಾ ಬರುತ್ತೆ. ಇದೇ ರೀತಿ ನೀವು 1.5 ವರ್ಷ ಓದ್ಕೊಳ್ತಾ ಬನ್ನಿ, FD SD ಎಕ್ಸಾಮ್ ಆರಾಮಾಗಿ ನೀವು ಕ್ಲಿಯರ್ ಮಾಡ್ತಾ ಬರ್ತೀರಾ ಸ್ನೇಹಿತರೆ. ಈ ರೀತಿ ನಿಮಗೆ ಫ್ಲೋರ್ ಚಾರ್ಟ್ ಹಾಕ್ಕೊಂಡು ನೀವು ಕಣ್ಮುಂದೆ ಕಾಣ್ತಿರ್ಬೇಕು. ನೀವು ಓದುವಂಥ ಹುದ್ದೆ ನಿಮ್ಮ ಕಣ್ಮುಂದೆ ದೊಡ್ಡದಾಗಿ ಬರ್ಕೋಬೇಕು. PCನ PSIನ FDನ SDನ ಗ್ರೂಪ್ ಸಿನ ಅಥವಾ ವಾಟ್ ಎವರ್ ಯಾವ್ದು ಪೋಸ್ಟ್ ಇದೆ ನಿಮಗೆ ಯಾವ್ದು ಇಷ್ಟ ಅದನ್ನು ನಿಮ್ಮ ಒಂದು ಲೈಬ್ರರಿಲಿ ಓದ್ತಾ ಇದ್ದರೆ ನಿಮ್ಮ ಒಂದು ಕಬೋರ್ಡಲ್ಲಿ ಒಂದು ಕ್ಯೂಬಿಕ್ ಇರ್ತದಲ್ಲ ಅದ್ರಲ್ಲಿ ದೊಡ್ಡದಾಗಿ ಹಾಕೋಬೇಕು. ಯಾರಿಗೇನು ನಾಚಿಕೆ ಬೇಕಾಗಿಲ್ಲ. ನಾವು ಅದನ್ನು ಕುಂತಿದ್ದೀವಿ ಅಂದರೆ ಅದಕ್ಕೊಂದು ಓದ್ತಾ ಇದ್ದೀವಿ ಅಂದರೆ ಆಲ್ರೆಡಿ ಸ್ಟೆಪ್ ಇಟ್ಟಿದ್ದೀವಿ ಅಂತಲೇ ಅರ್ಥ. ಅದ್ರ ಬಗ್ಗೆ ನಿಮಗೆ ಭಯ ಬೇಕಿಲ್ಲ, ಖಂಡಿತ ನೀವು ಸಕ್ಸಸ್ ಆಗೇ ಆಗ್ತೀರಾ. ಬಟ್ ಕಾನ್ಫಿಡೆಂಟ್ ಅನ್ನೋದು ನಿಮ್ಮಲ್ಲಿ ಇರಬೇಕಾಗುತ್ತೆ ಸ್ನೇಹಿತರೆ. ಪ್ರತಿದಿನ ಹೇಳ್ಕೋಬೇಕು, ನನ್ನ ಗುರಿನ ನಾನು ಎಷ್ಟು ಸಲ ಹೇಳ್ಕೊಳ್ತೀನೋ ಅಷ್ಟು ಸಲ ಅದು ನಮಗೆ ಸಕ್ಸಸ್ಸನ್ನು ಬೂಸ್ಟ್ ಮಾಡ್ತಾ ಇರುತ್ತೆ, ಅಷ್ಟು ಹತ್ರಕ್ಕೆ ತೊಗೊಂಡು ಹೋಗ್ತಾ ಇರುತ್ತೆ. ಪದೇ ಮನಸಲ್ಲೇ ಇಫ್ ಇನ್ ಕೇಸ್ ನಾಚಿಕೆ ಆಯಿತಾ, ಮನಸಲ್ಲೇ ಪ್ರತಿದಿನ ಎದ್ದ ತಕ್ಷಣ ನನ್ನ ಗುರಿ ಏನು, PSI ಅಥವಾ PC ಅಂತ ಮಿನಿಮಮ್ 3 ಸಲ ಆದರೂ ಹೇಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಮಲ್ಕೋಬೇಕಾದ್ರು ಇವತ್ತು ಚೆನ್ನಾಗಿ ಓದಿದ್ದೀನಿ, ನಾನು ಖಂಡಿತ PSI ಆಗ್ತೀನಪ್ಪ, ನಾನು ಖಂಡಿತ PC ಆಗ್ತೀನಪ್ಪ ಅಂತ ಹೇಳ್ಬಿಟ್ಟೆ ನೀವು ಮಲ್ಕೋಬೇಕಾಗುತ್ತೆ. ಅವಾಗ ಮಾತ್ರ ನಿಮಗೆ ಈ ಒಂದು ಪ್ರಕೃತಿ ಎಲ್ರಿಗೂ ಗೊತ್ತು, ದೇವರು ಇದಾನೋ ಇಲ್ಲೋ ಸೆಕೆಂಡ್ರಿ, ಬಟ್ ಪ್ರಕೃತಿಯಲ್ಲಿ ಇರುವಂತಹ ಪಾಸಿಟಿವ್ ಅಂಶಗಳು ತುಂಬಾ ಇರುತ್ತೆ. ನಾವು ಪ್ರಕೃತಿ ಯಾವ ರೀತಿ ಕೊಡುಗೆಯನ್ನು ನಾವು ಯಾವ ರೀತಿ ಹೇಳ್ಕೊತಿರ್ತೀವೋ ಅದೇ ರೀತಿಯೇ ನಮಗೆ ಅಲ್ಲಿ ಭಾಸವಾಗ್ತಿದೆ ಸ್ನೇಹಿತರೆ. ಎಲ್ರಿಗೂ ಒಂದು ಅನುಭವ ಆಗಿರುತ್ತೆ. ನಿಮ್ಮ ತಾಯಿ ನೆನೆಸ್ಕೊತಾ ಇರ್ತಾಳೆ, ನಾನು ಸಹ ನನ್ನ ತಾಯಿನ ನೆನೆಸ್ಕೊತಾ ಇರ್ತೀನಿ. ಅಲ್ಲೂ ಊರಲ್ಲೂ ಅಷ್ಟೇ, ಜಸ್ಟ್ ಹಾಫ್ ಆನ್ ಅವರ್ ಆದಮೇಲೆ ಕಾಲ್ ಬಂದುಬಿಡುತ್ತೆ, ಯಾಕೋ ತುಂಬ ನೆನಪಾದ್ನಪ್ಪ ಅದಕ್ಕೆ ಕಾಲ್ ಮಾಡಿದೆ ಅಂತ. ನೋಡಿ, ನಾವು ನೆನೆಸ್ಕೊಂಡಿರ್ತೀವಿ, ಅವರು ನೆನೆಸ್ಕೊಂಡಿರ್ತೀವಿ. ಇಲ್ಲಿ ಯಾರು ನಮಗೆ ಮೀಡಿಯೇಟರು, ಪ್ರಕೃತಿನೇ ನಮಗೆ ಮೀಡಿಯೇಟರ್ ಆಗಿರ್ತಾರೆ ಸ್ನೇಹಿತರೆ. ಅದೇ ರೀತಿ ನಿಮ್ಮ PC PSI ಹುದ್ದೆನ ನೆನೆಸ್ಕೊತಾ ಇರಿ. ಆ ಹುದ್ದೆಗೆ ನಿಮ್ಮ ಒಂದು ಏನು ಎಫರ್ಟ್ ಆಗ್ತಾ ಇದ್ರಲ್ಲ ಅದು ಹೋಗಿ ಆದಷ್ಟು ಬೇಗ ತಲುಪುತ್ತಲ್ಲ, ಅವಾಗ ಆಟೋಮೆಟಿಕ್ ಲೀಸ್ಟಲ್ಲಿ ನಿಮ್ಮ ಹೆಸರು ಇದ್ದೇ ಇರುತ್ತೆ ಸ್ನೇಹಿತರೆ. ಕೇವಲ ಪಾಸಿಟಿವ್ ಮೈಂಡ್ಸೆಟ್ ಮಾತ್ರ ಇಟ್ಕೊಂಡು ನೋಟಿಫಿಕೇಷನ್ ಇಲ್ಲ ಅಂದರೂ ಸಹ ನಾನು 8 ಅವರ್ ಓದ್ತೀನಿ ಸರ್ ಅಂತ ಓದ್ತಾ ಕೂತ್ಕೊಳ್ಳಿ, ಖಂಡಿತ ನಿಮಗೆ ಜಾಬ್ ಆಗೇ ಆಗುತ್ತೆ. ಯಾಕೆ ಜಾಬ್ ಆಗಲ್ಲ? 8 ಅವರ್ ಓದ್ಬಿಟ್ಟು ಸೀರಿಯಸ್ಸಾಗಿ ಕೂತ್ಕೊಂಡು ಓದಿ ಯಾಕೆ ಆಗೋದಿಲ್ಲ ಅಂತ ಹೇಳಿ ಅದಕ್ಕೆ ನಾನು ನಿಮಗೆ ಹೊಣೆ ಆಗಿರ್ತೀನಿ ಸ್ನೇಹಿತರೆ. ನೀವು ಆಗಿಲ್ಲ ಅಂದರೆ ನಾನು ಹೇಳೋ ರೀತಿ ಫಾಲೋ ಮಾಡಿಲ್ಲ ಅಂದರೆ. ಓಕೆ, ನಾನು ಯೂಶಲಿ ನಮ್ಮ ಗೈಡ್ಲೈನ್ಸ್ ಬ್ಯಾಚಲ್ಲಿ ತುಂಬ ಅಭ್ಯರ್ಥಿಗಳು ಎಷ್ಟು ಜನ ಏನು 0% ಜಸ್ಟ್ 10-12 ಅಂಕ ತೆಗಿತಾ ಇದ್ರು. ಎಷ್ಟೋ ಜನ ಅಭ್ಯರ್ಥಿಗಳು ಫಸ್ಟ್ ಟೆಸ್ಟಿಗೆ ಜಾಯ್ನ್ ಆದಾಗೇನು ಮಾರ್ಗದರ್ಶನದ ಬ್ಯಾಚು ವಾಟ್ಸಪ್ ಗ್ರೂಪಲ್ಲಿ ಮಾಡ್ತೀವಿ. ಮಾರ್ಗದರ್ಶನದ ಬ್ಯಾಚು ಕೇವಲ 500 ರೂಪೀಸ್ ಇಟ್ಟು PCಗೆ ಅಂತಲೇ, ಅದರಲ್ಲಿ ಕೇವಲ 10, 15, 20 ಅಂಕಗಳು ತೆಗಿತಿದ್ದಂತಹ ಹುಡುಗ ಇವತ್ತು ಯಾವುದೇ ಟೆಸ್ಟ್ ಕೊಟ್ಟರು 90 ತೆಗಿತಾ ಬರ್ತಾನೆ. ಮತ್ತು ಡೈಲಿ ಹಾಕುವಂಥ ಟೆಲಿಗ್ರಾಮಲ್ಲಿ ಕ್ವಿಝಲ್ಲಿ 20ಕ್ಕೆ ನಾನು PCಗೆ ಒಂದು 14 ತೆಗಿರಿ ಅಂತ ಹೇಳ್ತೀನಿ, ಅವನು 18, 19 ರೀಚ್ ಮಾಡ್ತಾ ಬರ್ತಿದ್ದೆ. ನೋಡಿ, ಈ ರೀತಿ ಒಂದು ಸಕ್ಸಸ್ ಆಗಬೇಕಂದ್ರೆ ಕನ್ಸಿಸ್ಟೆನ್ಸಿ. ಯಾಕಂದರೆ ಅವ್ರಿಗೆ 5 ತಿಂಗಳು ನಾನು ಪ್ರತಿದಿನ ಟೈಮ್ ಟೇಬಲ್ ಆಗಿರ್ಬೋದು, ಗೈಡ್ಲೈನ್ಸ್ ಆಗಿರ್ಬೋದು, ಮತ್ತು ಕ್ವಿಝಸ್ ಆಗಿರ್ಬೋದು, ಮತ್ತು ಟೆಲಿಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಿದ್ದೆ ಅನ್ನೋದು ಸಹ ಪ್ರತಿಯೊಂದು ಚಾಚು ತಪ್ಪದಂತೆ ಫಾಲೋ ಮಾಡ್ದ ಅವನು. ಮೆಂಟಾಲಿಟಿನೂ ಏನೂ ಗೊತ್ತಿಲ್ಲ, ಅವನು ಸಹ ಚೆನ್ನಾಗಿ ಒಳ್ಳೆ ಸ್ಕೋರು ಮೆಂಟಾಲಿಟಿಲೂ ಮಾಡ್ತಾನೆ. ನಾನು ಏನು ಹೇಳ್ತೀನೋ ಅದು ನೀಟಾಗಿ ಫಾಲೋ ಮಾಡ್ತಾನೆ. ಅದನ್ನು ಹಂಗೆ ನನಗೆ ಸ್ಕ್ರೀನ್ಶಾಟನ್ನು ಕಳಿಸ್ಕೊಡ್ತಾನೆ, ನಾನು ಇದನ್ನು ಫಾಲೋ ಮಾಡಿದೆ ಸರ್, ಇಷ್ಟು ಸ್ಕೋರ್ ಆಯಿತು ಸರ್, ಈ ಅಕಾಡೆಮಿಲಿ ಹೋಗಿ ಟೆಸ್ಟ್ ಬರೆದೆ ಸರ್, ಇಷ್ಟು ಸ್ಕೋರ್ ಆಯಿತು ಸರ್, ಧಾರವಾಡಲ್ಲಿ ಓದ್ತಾ ಇದ್ದೀನಿ ಹುಡುಗ. ಈ ರೀತಿ ತುಂಬ ಸೀರಿಯಸ್ಸಾಗಿ ಕೂತ್ಕೊಂಡು ಹೋದರೆ ನಮಗೆ ಎಕ್ಸಾಮಲ್ಲಿ ಸಕ್ಸಸ್ ಆಗೋ ಸ್ನೇಹಿತರೆ. ನೀವು ಒಂದ್ಸಲ ಅಬ್ಸರ್ವ್ ಮಾಡಿರ್ಬೋದು, ತುಂಬ ಜನ ಅಭ್ಯರ್ಥಿಗಳು ಓದ್ತಾ ಇರ್ತಾರೆ, ತುಂಬ ಸೀರಿಯಸ್ಸಾಗಿ ಓದ್ತಾ ಇರ್ತಾರೆ, ಬಟ್ ಪಾಸ್ ಆಗೋರು ಎಲ್ಲೋ ಕಣ್ಣಿಗೆ ಕಾಣ್ತಿರಲ್ಲ ಅಲ್ವಾ. 4,000 ಸೀಟ್ ಕಡ್ದಾನು ಅಂದರೆ ನಿನ್ನ ಕಣ್ಮುಂದೆ 50ರಿಂದ 100 ಜನ ಕಾಣ್ತಾರೆ ಅಷ್ಟೇ. ಇನ್ನು ಮಿಕ್ಕಿದ್ದು 3,900 ಜನ ಎಲ್ಲಿರ್ತಾರೆ? ಅವರೆಲ್ಲ ತುಂಬ ಸೀಕ್ರೆಟಾಗಿ ಓದ್ತಾ ಇರ್ತಾರೆ ಸ್ನೇಹಿತರೆ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಅವರೆಲ್ಲ ತುಂಬ ಸೀಕ್ರೆಟಾಗಿ ಓದ್ತಾ ಇರ್ತಾರೆ. ಸೀಕ್ರೆಟ್ ಅಂದರೆ ಎಫೆಕ್ಟಿವ್ ಆಗಿ ಓದ್ತಾ ಇರ್ತಾರೆ, ಎಲ್ಲೂ ತೋರಿಕೆ ತೋರಿಸಲ್ಲ. ತುಂಬ ಸೀರಿಯಸ್ಸಾಗಿ ತನ್ನಲ್ಲೇ ತಾನು ಟೈಮ್ ಟೇಬಲು, ತನ್ನಲ್ಲೇ ತಾನು ತನ್ನ ಹುದ್ದೆನ ನೆನೆಸ್ಕೊಂಡು, ತನ್ನ ಪೇರೆಂಟ್ಸನ್ನು ನೆನೆಸ್ಕೊಂಡು ತುಂಬ ಸೀರಿಯಸ್ಸಾಗಿ ಕೂತ್ಕೊಂಡು ಓದ್ತಾ ಇರ್ತಾನೆ. ಅಂತ ಮಾತ್ರ ಬೇಗ ಜಾಬ್ ತೊಗೊಳ್ತಾ ಬರ್ತಾನೆ ಸ್ನೇಹಿತರೆ. ಓಕೆ, ನೋಟಿಫಿಕೇಷನ್ ಇಲ್ಲ ಅಂತ
ಯಾರು ಕೂರಬೇಡಿ, ದಯವಿಟ್ಟು ಓದಿ. ಕಾಂಪಿಟೇಷನ್ ಅಂತೂ ಸಿಕ್ಕಾಬಟ್ಟೆ ಇದೆ. ನೆಕ್ಸ್ಟ್ ಲೆವೆಲಿಗೆ ಪೇಪರ್ ಇರುತ್ತೆ. ಪಿ ಸಿ ಥರ ಇರಲ್ಲ ಇನ್ನು ಮುಂದೆ. ಖಂಡಿತ ನಾನು ಇವತ್ತೇ ಹೇಳ್ತಾ ಇದ್ದೀನಿ, PSI ರೇಂಜಿಗೆ ಪೇಪರ್ ಬರೋದು. ಸೊ ಇಫ್ ಇನ್ ಕೇಸ್ ಅದು 402 ಥರ ಬಂದ್ರೂ ಹೇಳೋಕ್ಕಾಗಲ್ಲ. ಯಾಕಂದರೆ ಲಾಸ್ಟ್ ಟೈಮೇ ಸಿವಿಲ್ ಪೇಪರ್ ಒಂದು ಲೆವೆಲಿಗೆ ಟ್ವಿಸ್ಟ್ ಕೊಟ್ಟಿದ್ದಾನೆ. ನೆಕ್ಸ್ಟು ಇನ್ನೂ ನೆಕ್ಸ್ಟ್ ಲೆವೆಲಿಗೆ ಕೊಡುವಂಥ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ತಯಾರಿ PCಗಂತ ಇರಬಾರ್ದು, PSI ಉದ್ದೇನೆ ಹೊಡಿತೀನಿ ಅಂತ ತಯಾರಿ ನಡೆಸಿ. ಅವಾಗ PCನೂ ಆಗುತ್ತೆ. ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಪೇಪರ್ ಒಂದು ಚೆನ್ನಾಗಿ ಮಾಡಿದರೆ PSIನೂ ಸಹ ನೀವು ಆಗ್ತಾ ಬರ್ತೀರ ಸ್ನೇಹಿತರೆ. ಇವನ್ SDA ಗಂತ ಓದ್ತಿರೋರು, FDA ಗಂತ ಓದ್ತಿರೋರು ಸಹ ಅಷ್ಟೇ ತುಂಬ ಡೆಪ್ತಾಗಿ ನೀವು ಓದ್ಕೊಳ್ತಾ ಬಂದಲ್ಲಿ ಮಾತ್ರ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇರ್ತದೆ ಸ್ನೇಹಿತರೆ. ಓಕೆ, ಹಾಗಾದರೆ ನೋಡ್ತಾ ಬರೋಣ ಈಗ ಅಬ್ದಿ ಅಕಾಡೆಮಿ ಮೆಥಡ್ 2 ಅನ್ನು ನಾವು ನೋಡ್ತಾ ಬರೋಣ. ಈಗ ತುಂಬ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಇದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಟ್ರಿಕ್ಕನ್ನು ನೆನ್ಪಿಟ್ಕೊಳ್ಳೋಷ್ಟು ನೀವು ಕೆಪಾಸಿಟಿಯನ್ನು ಬಿಲ್ಡ್ ಮಾಡ್ಕೊಂಡಿದ್ರೆ ಸಾಕಾಗಿರುತ್ತೆ ಸ್ನೇಹಿತರೆ. ಹಳೆ ಪ್ರಾಬ್ಲಮ್ ಏನು, ಹಿಂಗೂ ಸೇಮ್ ಇರ್ತಿತ್ತು ಅಂತ ಹೇಳಿದೆ ನಿಮಗೆ. ಸೊ ಈ ರೀತಿ ಸೇಮ್ ಇದ್ದಾಗ ನೀವೇನು ಮಾಡಬೇಕು, 4 ಇದ್ದರೆ ಟೋಟಲ್ 1 2 3 4 ಅನ್ನು ಸ್ಕ್ವಯರ್ ಮಾಡ್ಕೊಳ್ತಾ ಬಂದರೆ ಆಯಿತು ಅಂತ ನಿಮಗೆ ತಿಳಿಸ್ಕೊಟ್ಟೆ. ಬಟ್ ಇಲ್ಲಿ ಆ ರೀತಿ ಸ್ಕ್ವಯರ್ ಮಾಡುವಂತಿಲ್ಲ. ಇಲ್ಲಿರೋದು ನಮಗೆ ಎಷ್ಟು 4 ಇದೆಯಾ, ಇಲ್ಲಿ ಎಷ್ಟಿದೆ, ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕು. 1 2 3 4 ಇದೆ ಅಂತ ಬರೆದಿಟ್ಕೊಳ್ಳಿ. ಮತ್ತು ಇಲ್ಲಿ ಎಷ್ಟಿದೆ ಅಂತ ನೋಡ್ತಾ ಬರಬೇಕು. 1 2 3 ಇದೆ ಅಂತ ಬರೆದಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಗೊಂದಲ ಆಗುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೀವು ಯಾವ ರೀತಿ ಅಂತ ಬಂದಾಗ ಜಸ್ಟ್ ಅಲ್ಲಿ ಎಲ್ಲನೂ ಬರ್ಕೊತಿದ್ರಿ, ಇಲ್ಲಿ ಕೇವಲ ನೋಡಿ ಲಾಸ್ಟಲ್ಲಿ ಯಾವುದಿದೆಯೋ ಅದನ್ನಷ್ಟೇ ಬರೆದಿಟ್ಕೋಬೇಕು. ನೀವು ಲಾಸ್ಟಲ್ಲಿ ಇರೋದನ್ನ ಬರೆದಿಟ್ಕೊತೀನಪ್ಪ ಅನ್ನೋದೊಂದು ಕಾನ್ಸೆಪ್ಟು ಈ ಮೆಥಡಲ್ಲಿ ನಿಮಗೆ ಬಂದುಬಿಡಬೇಕಾಗುತ್ತೆ. ಇದರಲ್ಲಿ ನಾವು ಒಂದೊಂದೇ ಮೈನಸ್ ಮಾಡ್ತಾ ಬರಬೇಕು. ಅದನ್ನು 1ಕ್ಕೆ ತರಬೇಕು ನಾವು. ನೀವು 1ಕ್ಕೆ ತರಬೇಕಂದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. 4ರಲ್ಲಿ 1 ಹೋದರೆ ಎಷ್ಟು, 3 ಅಂತ ಬರೆದಿಟ್ಕೊಳ್ಳಿ. 3ರಲ್ಲಿ 1 ಹೋದರೆ ಇಂಟು ಹಾಕೋಬೇಕು, ಇಲ್ಲಿ ಮರಿಬಾರ್ದು, ಪ್ಲಸ್ ಹಾಕೊಂಡ್ಬಿಟ್ಟಿರ ಆಮೇಲೆ. ಓಕೆ, ಇದು ಇಂಟು ಗಮನಿಸಬೇಕು. ಕೆಲವೊಂದು ಚಿಕ್ಕ ಅಂಶ ನಾನು ಕೆಲವೊಂದು ಸಲ ಮರ್ತೋದಾಗ ನೀವೇ ತುಂಬ ಚಾತುರ್ಯತೆಯಿಂದ ಗಮನಿಸ್ತಾ ಇರಬೇಕು. ಇಲ್ಲಿ ಇಂಟು ಹಾಕೋಬೇಕು, ಇದನ್ನು ಸಹ ಮ್ಯಾಟ್ರ್ ಆಗುತ್ತೆ ಎಕ್ಸಾಮಲ್ಲಿ. 4 × 3 ಆಯಿತಾ. 4ರಲ್ಲಿ 1 ಹೋಯ್ತಂದರೆ 3 ಆಯಿತು. 3ರಲ್ಲಿ 1 ಹೋಯ್ತಂದರೆ ಎಷ್ಟಾಯಿತು, 2 ಆಗ್ತಾ ಬರ್ತದೆ ಸ್ನೇಹಿತರೆ. ನಂತರ ಇಲ್ಲಿ 1 ಸಿಕ್ಕಿಲ್ಲ ನನಗೆ, ಮತ್ತೆ 1 ಸಿಗಬೇಕಂದ್ರೆ 3ರಲ್ಲಿ 2 ಹೋಯ್ತಂದರೆ ಎಷ್ಟಾಯಿತು, 3ರಲ್ಲಿ 1 ಹೋಯ್ತಂದರೆ 2 ಆಗ್ತಾ ಬರ್ತದೆ. ನಂತರ ಇಂಟು ಹಾಕ್ಕೋಬೇಕು. 2ರಲ್ಲಿ 1 ಅಂದರೆ ಮತ್ತೆ 1 ಸಿಗ್ತಾ ಬರ್ತದೆ ಸ್ನೇಹಿತರೆ. ಇಷ್ಟು ಫಾರ್ಮುಲಾನ ನೀನು ಹಾಕೊಂಡ್ಬಿಟ್ರೆ ನಿಮಗೆ ಉತ್ತರ ಸಿಕ್ದಂಗೆ. ಹಾಗಾದರೆ ನೋಡ್ತಾ ಬನ್ನಿ, ಇದಕ್ಕೆ ಉತ್ತರ ಯಾವ ರೀತಿ ಅಂತ ಬಂದಾಗ ಇವು 3 ಸಹ ನೀವು ಇಂಟು ಮಾಡ್ಬೇಕು. 4 3ಲ ಎಷ್ಟಾಯಿತು, 12 ಆಯಿತು. 3 2ಲ ಎಷ್ಟಾಯಿತು, 6 ಆಯಿತು. 2 1ಲಿ 2 ಎಷ್ಟಾಯಿತು, 2 ಆಯಿತು. ಹಾಗಾದರೆ 6 2 ಎಷ್ಟು, 8. 8 2 10 ಆಗಿರ್ತದೆ ಸ್ನೇಹಿತರೆ. ಹಾಗಾದರೆ 1 ದಶಕ ಉಳಿತು. 1 1 2 ಆಡ್ ಮಾಡಿದರೆ 2 ಆಯಿತು. ಹಾಗಾದರೆ ಇಲ್ಲಿ 20 ಸರಿ ಉತ್ತರ ಆಗಿರ್ತದೆ. ಇಷ್ಟೇ ಸಿಂಪಲ್. ನಿಮಗೆ ಇಂಟೂನ ಮಾಡೋದು ಗೊತ್ತಾಯ್ತಂದರೆ ನಿಮಗೆ ಈ ಪ್ರಾಬ್ಲಮ್ಮು ತುಂಬ ಸುಲಭನೇ ಆಗಿರ್ತದೆ ಸ್ನೇಹಿತರೆ. ಈ ರೀತಿ ನೀವು ಟ್ರಿಕ್ಕಿಯಾಗಿ ಓದ್ಕೊಳ್ತಾ ಬರಬೇಕಾಗುತ್ತೆ. ಯಾಕಂದರೆ ಬೇರೆ ಬೇರೆ ಕ್ಲಾಸಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರ್ತೀರ, ಅಥವಾ ನಾನು ಹೇಳಿರೋ ರೀತಿಯನ್ನು ಸಹ ಹೇಳ್ತಾ ಬರ್ಬೋದು. ಬಟ್ ಈ ಟಾಪಿಕ್ ಅಂತ ಬಂದಾಗ ನಾನು ಯಾವ ಮೆಥಡನ್ನು ಸುಲಭವಾಗಿ ಫಾಲೋ ಮಾಡ್ತಾ ಇದ್ದೆ, ತುಂಬ ಕೇರ್ಫುಲ್ಲಾಗಿ ಫಾಲೋ ಮಾಡ್ತಾ ಇದ್ದೆ, ಅದನ್ನು ನಾನು ಇಲ್ಲಿ ಹೇಳ್ಬಲ್ಲೆ ಸ್ನೇಹಿತರೆ. ಹಾಗಾಗಿ ಅದನ್ನು ಸಹ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನಾನು ಜಸ್ಟ್ ಎಕ್ಸಾಮಲ್ಲಿ ಹಿಂಗೆಲ್ಲ ಬರೆದಿಟ್ಕೊಳಕ್ಕೋಲ್ಲ, ಇದು ಹಾಕೊಂಡ್ಬಿಟ್ಟು ಬೇಗನೆ ಕ್ಯಾಲ್ಕುಲೇಷನ್ ಮಾಡಿಬಿಡ್ತೀವಿ. ಇದಕ್ಕೆ ಮ್ಯಾಕ್ಸಿಮಮ್ ನೀವು ಫಸ್ಟ್ ಮೆಥಡ್ ಸೆಕೆಂಡ್ ಮೆಥಡಲ್ಲಿ ಮ್ಯಾಕ್ಸಿಮಮ್ ನೀವು ಒಂದು 15 ಇಂದ 20 ಸೆಕೆಂಡ್ ಅಷ್ಟೇ ತೊಗೋಬೇಕು. ಕ್ಯಾಲ್ಕುಲೇಷನ್ನು ಜೋರು ಇರಬೇಕಾಗುತ್ತೆ ಸ್ನೇಹಿತರೆ. 12 6 ಎಷ್ಟಾಯಿತು, 18 ಆಯಿತು. 18ಕ್ಕೆ 2 ಸೇರಿದರೆ 20 ಆಯಿತು ಸ್ನೇಹಿತರೆ. ಇದಕ್ಕೆ ಸರಿ ಉತ್ತರ ಬಂದು 20 ಆಗಿರುತ್ತೆ. ಅದ್ರ ಬಗ್ಗೆ ಅವರಿಗೆ ಬೇಕಾಗಿಲ್ಲ. ಓಕೆ, ಇನ್ನು ಮುಂದಿನ ಪ್ರಾಬ್ಲಮ್ ಯಾವ ರೀತಿ ಇದೆ ನೋಡ್ತಾ ಬರೋಣ. ಓಕೆ, ಮುಂದಿನ ಪ್ರಾಬ್ಲಮ್ ಈ ರೀತಿ ಇದೆ. ವೀಡಿಯೋನ ಪಾಸ್ ಮಾಡಿ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ಆಮೇಲೆ ಇದು ಮಾಡಿ. ಯಾಕೆ ನೀವು ಮಾಡಿ ಅಂತ ಹೇಳ್ಬಿಟ್ಟು ನಾನು 5 10 ನಿಮಿಷ 15 ನಿಮಿಷ ಬಿಟ್ಬಿಟ್ಟು ನಿಮ್ಮ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ ಸ್ನೇಹಿತರೆ. ನನಗೆ ನೀವು ಒಂದು 30 ನಿಮಿಷ ನಿಮ್ಮದು ನನಗೆ ಕೊಡ್ತಾ ಇದ್ದೀರಿ ಅಂದರೆ ಅದರಲ್ಲಿ ಎಲ್ಲ ಅಂಶವನ್ನು ಸಹ ನೀವು ಪಾಸಿಟಿವ್ ಆಗಿ ತೊಗೊಂಡು ಒಂದು ವೀಡಿಯೋವನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆ ಉದ್ದೇಶದಿಂದ ನಾವು ಯಾವಾಗಲೂ ಅಬ್ದಿ ಅಕಾಡೆಮಿಯನ್ನು ಒಂದು ಮಾರ್ಗದರ್ಶನವನ್ನು ಶುರು ಮಾಡಿರ್ತೀವಿ ಸ್ನೇಹಿತರೆ. ಹಾಗಾದರೆ ನೋಡ್ತಾ ಬರೋಣ. ಈಗ ಇಲ್ಲಿ ಮಾಡಲ್ ಯಾವ ರೀತಿ ಇದೆ, ಇದು ಮೆಥಡು ನೋಡ್ತಾ ಬರೋಣ. ಮೊದಲು 1, ನಂತರ 2 3 ಯಾವುದೇ ಕೊಟ್ಟರೆ ಈ ಥರ ಹಾಕೊಂಡ್ಬಿಡ್ಬೇಕು. 4 5 ಎಕ್ಸಾಮಲ್ಲಿ ಪೇಪರ್ ಮೇಲೆ ಬರಿಬೋದಾ ಸರ್ ಅಂತ ಫ್ರೆಶರ್ ಕೇಳ್ತೀರಾ ನೋಡಿ ಎಕ್ಸಾಮಲ್ಲಿ. ಓಕೆ, ಮತ್ತು ನಾವು ಕಾಲಮನ್ನು ನೋಡ್ತಾ ಬರೋಣ. 1 2 3 4. ಓಕೆ, ಇಲ್ಲಿ 6 ಇದೆ, ಇಲ್ಲಿ 4 ಇದೆ. ಇಲ್ಲಿ ಮತ್ತೆ ಡೌನ್ ಆಗ್ತಾ ಬಂದೆ ಸ್ನೇಹಿತರೆ. ಎರಡು ಸಹ ಸಮವಿಲ್ಲ. ಹಾಗಾದರೆ ಇದು ಯಾವುದೋ ಒಂದು ಮೆಥಡು, ಯಾವ್ದು ಮೆಥಡ್ ಅಂತ ಫಸ್ಟ್ ನಾವು ಗುರ್ಸ್ಕೊಳ್ಳೋ ಅಷ್ಟು ಕೆಪಾಸಿಟಿ ನಮ್ಮಲ್ಲಿರಬೇಕು. ಇದು ಮೆಥಡ್ 2, ಎರಡನೇ ಮೆಥಡ್ ಹೇಳ್ತಾ ಇದ್ದೀನಲ್ಲ, ಈಗ ತಾನೇ ಲಾಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ಲ, ಆ ಮೆಥಡ್ ಅಂತ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಹಾಗಾದರೆ ಇದನ್ನು ಸಹ ಸೇಮು ನೋಡಿ, ಇಲ್ಲಿ 6 ಕೊಟ್ಟಿದ್ದಾನೆ, ಇಲ್ಲಿ 4 ಕೊಟ್ಟಿದ್ದಾನೆ. ಹಾಗಾದರೆ ಫಸ್ಟ್ 6 ಅಂತ ಬರ್ಕೊಳ್ಳಿ, ಆಮೇಲೆ 4 ಅಂತ ಬರ್ಕೊಳ್ಳಿ. ಹಾಗಾದರೆ 6ರಲ್ಲಿ 1 ಹೋದರೆ ಎಷ್ಟು, 5. 4ರಲ್ಲಿ 1 ಹೋದರೆ ಎಷ್ಟು, 3 ಆಗಿರುತ್ತೆ. ಮತ್ತು 5ರಲ್ಲಿ 1 ಹೋದರೆ ಎಷ್ಟು, 4. 3ರಲ್ಲಿ 1 ಹೋದರೆ ಎಷ್ಟು, 2 ಆಗಿರುತ್ತೆ. 4ರಲ್ಲಿ 1 ಹೋದರೆ 3 ಆಗಿರುತ್ತೆ. 2ರಲ್ಲಿ 1 ಹೋದರೆ 1 ಆಗಿರುತ್ತೆ ಸ್ನೇಹಿತರೆ. 1 ಬರೋವರೆಗೂ ನಾವು ಈ ಕಡೆ ಇದೆಯಲ್ಲ ರೈಟ್ ಸೈಡಿಗೆ ನಮ್ಮ ಬಲಭಾಗ ಅಂತ ನೆನ್ಪಿಟ್ಕೋಬೇಕು. ಇಲ್ಲಿ 1 ಬರೋವರೆಗೂ ನೀವು ಇದೇ ರೀತಿ ಮಾಡ್ಕೋಬೇಕು. 7ರಿಂದ ಶುರು ಆಯಿತಾ, 7 ಇಲ್ಲಿ 5ರಿಂದ ಶುರು ಆಗುತ್ತಾ, 7ರಲ್ಲಿ ಒಂದು ಮೈನಸನ್ನು ಮಾಡ್ಕೊಳ್ತಾ ಹಿಂಗೆ ಬರಬೇಕಾಗುತ್ತೆ. 8 ನಿಮಗೆ ರೋ ಅನ್ನು ಕೊಟ್ಬಿಟ್ರೆ 8ಇಂದ ನೀವು ಶುರು ಮಾಡ್ತಾ ಬರಬೇಕು. ಈ ರೀತಿ ನೀವೆಲ್ಲ ಪ್ರಾಬ್ಲಮ್ಗೂ ಮೆಥಡ್ 2 ಅಲ್ಲಿ ನೋಟ್ ಮಾಡಿ ಇಟ್ಕೋಬೇಕಂದ್ರೆ ರೋ
ಒಂದೇ ಥರ ಇದ್ದು ಕಾಲಮ್ ಬೇರೆ ಥರ ಇದ್ದಾಗ ನೀವು ಈ ಪ್ರಾಬ್ಲಮನ್ನು ಈ ರೀತಿ ಸಾಲ್ವ್ ಮಾಡ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಹಾಗಾದರೆ ಈಗ ಇದನ್ನು ಇಂಟು ಮಾಡೋದು ಅಷ್ಟೇ, ತುಂಬ ಸಿಂಪಲ್. 6 4 ಎಷ್ಟಾಯಿತು? 6 4 24 ಅಂತ ಗೊತ್ತು, ಮಗ್ಗಿ ಬಂದರೆ ಗೊತ್ತಾಯ್ತು ಅಂತ ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ. 5 3 ಎಷ್ಟು? 15 ಆಯಿತು. ಇನ್ನು 4 2 8 ಆಯಿತು. 3 1 3 ಆಗ್ತದೆ ಸ್ನೇಹಿತರೆ. ಹಾಗಾದರೆ ಇದನ್ನು ಟೋಟಲ್ ಮಾಡ್ತಾ ಬರೋಣ. 5 4 ಎಷ್ಟಾಯಿತು? 9 ಆಯಿತು. ಓಕೆ, 9 ಆದಾಗ ನಮಗೆ 9 8 ಎಷ್ಟಾಗುತ್ತೆ? 17 ಆಗುತ್ತೆ. 17ಕ್ಕೆ 3 ಸೇರಿದರೆ 20 ಆಗಿರುತ್ತೆ. ಇಲ್ಲಿ ದಸ್ಕ ನಮಗೆ ಎಷ್ಟು ಉಳಿತು? 2 ಉಳಿತು ಸ್ನೇಹಿತರೆ. ಈ 2 4 1 ಆದಮೇಲೆ 5 ಆಯಿತು. ಟೋಟಲ್ ನಮಗೆ ಇಲ್ಲಿ 50 ಆಗ್ತಾ ಬರ್ತದೆ ಸ್ನೇಹಿತರೆ. ಓಕೆ, ಈ ರೀತಿ ಪ್ರಾಬ್ಲಮನ್ನು ನಿಮಗೆ ಇದಕ್ಕೆ ಸರಿ ಉತ್ತರ ಬಂದು 50 ಆಗಿರುತ್ತೆ, ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಓಕೆ, ಇಷ್ಟೇ, ತುಂಬ ಸಿಂಪಲ್. ಎರಡನೇ ಮೆಥಡ್ ಸಹ ಇಷ್ಟೇ. ಇದನ್ನು ಸಹ ಆಲ್ರೆಡಿ ಒಂದು PSIಲೋ ಅಥವಾ PCಲೋ ಒಂದು ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತೆ. ಬೇಸಿಕ್ ನಿಮಗೆ ಬೇರೆ ರೀತಿ ಹೇಳ್ತೀನಿ, ಆಮೇಲೆ ತುಂಬ ಕಷ್ಟವಾಗಿರೋದನ್ನ ನಾನು ಈ ರೀತಿ PSI ಅಥವಾ PC ಅಥವಾ FD/SDಯಲ್ಲಿ ನಮ್ಮ ಸ್ಟೇಟ್ ಎಕ್ಸಾಮ್ಸಲ್ಲಿ ಕೇಳಿರುವಂಥ ಪ್ರಾಬ್ಲಮ್ಗಳನ್ನೇ ತೊಗೊಂಡು ನಿಮಗೆ ಸಾಲ್ವ್ ಮಾಡಿಸ್ತಾ ಬರ್ತೀನಿ ಸ್ನೇಹಿತರೆ. ಇಷ್ಟೇ ಟ್ರಿಕ್ ನೋಡಿ. ನೆಕ್ಸ್ಟ್ ಇಲ್ಲಿ ಏನೋ 7 ಬಂತಂದರೆ ಇಲ್ಲಿ 7 ಹಾಕೋಬೇಕು. ಇಲ್ಲೊಂದು ರೋ ಕೊಟ್ಟಿರ್ತಾನೆ, ಇಲ್ಲಿ 5 ಕೊಟ್ಟಿರ್ತಾನೆ, 5ರಿಂದ ಶುರು ಮಾಡ್ಕೋಬೇಕು. ಈ ರೀತಿ ಮತ್ತೆ ಅದನ್ನು 7 5 ಎಷ್ಟಾಯಿತು? 35 ಆಯಿತು. ಇದನ್ನು ಕೌಂಟ್ ಮಾಡಿದರೆ ಉತ್ತರ ಸಿಗುತ್ತಲ್ಲ, ಅದು ಇದಕ್ಕೆ ಸರಿ ಉತ್ತರ ಆಗಿರ್ತಾರೆ ಸ್ನೇಹಿತರೆ. ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ತಾ ನೀವು ಎಲ್ಲನೂ ಸಾಲ್ವ್ ಮಾಡ್ತಾ ಬರಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಾಬ್ಲಮ್ ನೋಡ್ತಾ ಬರೋಣ ಯಾವ ಮೆಥಡ್ ಇದೆ. ನೆಕ್ಸ್ಟ್ ಓಕೆ, ಇಲ್ಲಿ ಮೆಥಡ್ 3 ಬೇರೆ ಥರ ಪ್ರಾಬ್ಲಮ್ ಇದೆ, ಮತ್ತು ನಮ್ಮ ಹುಡುಗರಿಗೆ ಸಂಕಟ ಆಗ್ತಾ ಬರ್ತದೆ. ಓಕೆ, ಸಂಕಟ ಆಗುವಂಥ ವರಿ ಇಲ್ಲ, ತುಂಬ ಸುಲಭವಾಗಿ ಇದನ್ನು ಸಹ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಹಾಗಾದರೆ ನಮಗೆ ಮೆಥಡ್ 3 ಯಾವ ರೀತಿ ನಿಮಗೆ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಇದು ತುಂಬ ಸಿಂಪಲ್ ಆಗಿರುವಂಥ ಪ್ರಾಬ್ಲಮ್ಮು, ತುಂಬ ಕಡಿಮೆನೇ ಇರ್ತವೆ ಇಂಥದ್ರಲ್ಲೆಲ್ಲ. ಈ ರೀತಿ ಡಯಾಗ್ರಾಮ್ ಬಂತಂದರೆ ತುಂಬ ಖುಷಿ ಪಡ್ಬೇಕು ನೀವು, ಬೇಗ ಸಾಲ್ವ್ ಆಯಿತು ಅಂತ. ಓಕೆ, ಯಾವುದೇ ಥರ ಕಷ್ಟ ಆಯಿತು ಅಂತ ನೀವು ಅಂದ್ಕೊಂಡ್ಲೇಬಾರ್ದು ಸ್ನೇಹಿತರೆ. ಯಾಕಂದ್ರೆ ಟ್ರಿಕ್ಸ್ ಗೊತ್ತಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ, ಟ್ರಿಕ್ಸ್ ಗೊತ್ತಿದ್ರೆ ತುಂಬ ಸುಲಭ ಆಗ್ತಾ ಬರ್ತದೆ. ಹಾಗಾದರೆ ಇಲ್ಲೂ ನಾವು ಏನಾದರೂ ಶಾರ್ಟ್ಕಟ್ ಕೀ ಯೂಸ್ ಮಾಡ್ಬೋದಾ ಸರ್ ಅಂತ ಹೇಳ್ತೀರಾ? ಎಸ್, ಇಲ್ಲೂ ಸಹ ನಾವು ಶಾರ್ಟ್ಕಟ್ ಕೀಯನ್ನು ಯೂಸ್ ಮಾಡಬೇಕು, ಸ್ವಲ್ಪ ಕಾಮನ್ ಸೆನ್ಸನ್ನು ಸಹ ಯೂಸ್ ಮಾಡಬೇಕು. ಶಾರ್ಟ್ಕಟ್ ಕೀ ಪ್ಲಸ್ ಕಾಮನ್ ಸೆನ್ಸ್ ಬೇಕಾಗಿರುವಂತಹ ಒಂದು ಪ್ರಶ್ನೆ ಇದಾಗಿರ್ತದೆ ಸ್ನೇಹಿತರೆ. ಇವೆರಡನ್ನೂ ಸಹ ನಾವು ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ, ಶಾರ್ಟ್ಕಟ್ ಕೀ ಮತ್ತು ಕಾಮನ್ ಸೆನ್ಸ್. ಶಾರ್ಟ್ಕಟ್ ಕೀ ಅಂದರೆ ಏನು? ಮೊದಲು 1 2 ಮತ್ತು 1 2. ಎಸ್, ಇದು ಯಾವ ಮೆಥಡು ನೀವೇ ನೆನೆಸ್ಕೊಳ್ಳಿ, ಇದು ಮೊದಲನೇ ಮೆಥಡ್ ಆಗಿರುತ್ತೆ. ಅದು ಫಸ್ಟ್ ಮೆಥಡಲ್ಲಿ ಹೇಳ್ಕೊಟ್ನಲ್ಲ, 2 ಸಹ ಸೇಮ್ ಇರುವಂಥದ್ದು. ಏನು 1 ಸ್ಕ್ವಯರು ಮತ್ತು 2 ಸ್ಕ್ವಯರ್ ಅಂತ ಹೇಳಿದ್ನಲ್ಲ, ಅದಾಗಿರ್ತದೆ ಸ್ನೇಹಿತರೆ. ಹಾಗಾದರೆ 1 ಸ್ಕ್ವಯರ್ 2 ಸ್ಕ್ವಯರ್ ಆಯಿತು. ಹಾಗಾದರೆ 1 ಸ್ಕ್ವಯರ್ ಅಂದರೆ 1, 2 ಸ್ಕ್ವಯರ್ ಅಂದರೆ ಎಷ್ಟಾಗುತ್ತೆ? ನಮಗೆ 4 ಆಗಿರುತ್ತೆ. ಸೊ ಎಷ್ಟಾಯ್ತು? ಇಲ್ಲಿ ಸರಿ ಉತ್ತರ ಬಂದು 5 ಆಗಿರ್ತಾರೆ ಸ್ನೇಹಿತರೆ. ಇಲ್ಲಿ ಸರಿ ಉತ್ತರ 5 ಆಗಿರುತ್ತೆ. ಹಾಗಾದರೆ ಸರಿ ಉತ್ತರ ಇದಕ್ಕೆ 5 ಸರ್, ಇಷ್ಟೇನೆ ಸರ್ ಇರೋದು. ಹಾಗಾದರೆ ಇದೇನು ಸರ್ ಈ ರೀತಿ ಕೊಟ್ಟಿದ್ದಾನಲ್ಲ? ಓಕೆ, ಈ ರೀತಿ ಕೊಟ್ಟಿರುವಂಥದ್ದು ಏನು ಸರ್ ಇದು? ಈ ರೀತಿ ಎಲ್ಲ ಕೊಟ್ಟಿದ್ದಾನಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ ನಮಗೆ ಅಂತ ನೀವು ಥಿಂಕ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಈ ಕೆಳಗಿನವುಗಳಲ್ಲಿ ಎಷ್ಟು ತ್ರಿಭುಜಗಳಿದೆ ಅಥವಾ ಚತುರ್ಭುಜಗಳಿದೆ ಅಂತ ಪ್ರಶ್ನೆ ಕೇಳಿದರೆ, ಎಷ್ಟು ಚೌಕಗಳಿದೆ ಅಂತ ಪ್ರಶ್ನೆ ಕೇಳಿದರೆ, ನಮ್ಮ ಟಾಪಿಕ್ ಏನು ಇವತ್ತು? ಚೌಕಗಳು ಅಂತ ಇದೆಯಲ್ಲ. ಇದನ್ನು ತ್ರಿಭುಜ ಟೈಮಲ್ಲಿ ಈ ಡಯಾಗ್ರಾಮ್ ತೊಗೊಂಡು ಬೇರೆ ರೀತಿ ಹೇಳ್ಕೊಡ್ತೀನಿ ನಿಮಗೆ. ಸದ್ಯಕ್ಕೀಗ ಚೌಕಗಳು ಎಷ್ಟಿದೆ ಅಂತ ಕೇಳಿದ್ದಾನೆ, ಬಟ್ ತ್ರಿಭುಜಗಳನ್ನು ನಿಮಗೆ ಕನ್ಫ್ಯೂಷನ್ ಮಾಡೋಕ್ಕೆ ಕೊಟ್ಟಿದ್ದಾನೆ ಅಷ್ಟೇ, ಇನ್ನೇನಿಲ್ಲ. ನಿಮಗೆ ಚೌಕ ಅಂತ ಮೆನ್ಷನ್ ಮಾಡಿದರೆ ಆ ತ್ರಿಭುಜದ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ. ಫಸ್ಟ್ ಈ ಮೆಥಡನ್ನು ತೊಗೋಬೇಕಿದು. ಟೈಪ್ 1 ಇದೆ, ಇದರಲ್ಲೂ ಟೈಪ್ 2 ಥರನೇ ಕೊಡ್ತಾ ಬರ್ತಾನೆ, ಟೈಪ್ 3 ಥರನೂ ಕೊಡ್ತಾ ಬರ್ತಾನೆ. ಬಟ್ ನಮಗೆ ಮೊದಲು ಗುರುಸ್ಕೋಬೇಕು. ಟೈಪ್ 1 ಇದೆಯಾ, ಫಸ್ಟ್ ಟೈಪ್ 1 ಕೆಲಸ ಮುಗಿಸ್ಬಿಡಿ. ಬಟ್ ಇಲ್ಲಿ 5 ಇಲ್ಲ, ಇನ್ನೂ ಸಹ ಇದೆ, ಅದೆಷ್ಟಿದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಹಾಗಾದರೆ ಇಲ್ಲಿ ಸ್ಕ್ವಯರ್ ನಿಮಗೆ ಯಾವ ರೀತಿ ಕಾಣ್ತಾ ಇದೆ ನೋಡ್ತಾ ಬನ್ನಿ. ಒಳಗಿರೋದ್ರಲ್ಲಿ ಸ್ಕ್ವಯರ್ ಎಲ್ಲನ ಕಾಣ್ತಿದೆ ನೋಡಿ. ಇದು ಹಿಂಗಿದೆ, ಸ್ಕ್ವಯರ್ ಇದೆಯಾ? ನೋ, ಇದು ತ್ರಿಭುಜ, ಮತ್ತು ಇದು ತ್ರಿಭುಜ, ಇದನ್ನು ತ್ರಿಭುಜ, ಇದನ್ನು ತ್ರಿಭುಜ. ಸೊ ಇವೆಲ್ಲ ನಮಗೆ ಕ್ಯಾನ್ಸಲ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಹಾಗಾದರೆ ಒಳಗಡೆ ಇದನ್ನು ಸಹ ತ್ರಿಭುಜ, ಇದನ್ನು ತ್ರಿಭುಜ ಆಗಿರುತ್ತೆ, ಮತ್ತು ಇದನ್ನು ಸಹ ಹಿಂಗೆ ನೋಡಿದರೆ ಇದನ್ನು ಸಹ ತ್ರಿಭುಜ ಆಗಿರುತ್ತೆ, ಇದನ್ನು ತ್ರಿಭುಜ ಆಗಿರುತ್ತೆ. ಕ್ಯಾನ್ಸಲ್, ಇವೆಲ್ಲ ಬೇಕಾಗಿಲ್ಲ. ಹಾಗಾದರೆ ನೋಡಿ, ಇಲ್ಲಿ ಬರುತ್ತೆ ನೋಡಿ, ಒಂದು ಈ ರೀತಿ ಇದೆ ನೋಡಿ, ಇಲ್ಲಿ ನೋಡಿ, ಈ ರೀತಿ ಬಂದಿದೆ ನೋಡಿ. ಇದು ಒಂದು ಸಹ ಚೌಕ ಅಲ್ವಾ? ಇದನ್ನು ನೀವು ಈ ಸೈಡಿಂದ ನೋಡ್ತಾ ಬರಬೇಕಾಗುತ್ತೆ. ಸೈಡಿಂದ ನೋಡ್ತಾ ಬಂದಾಗ ಇದನ್ನು ಸಹ ಒಂದು ಚೌಕ ಆಗಿರ್ತದೆ ಸ್ನೇಹಿತರೆ. ಈ ರೀತಿ ಗುರುಸ್ಕೊಳ್ಳಿ, ಇದು ಚೌಕ ಅಂತ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಚೌಕ ಅಂದ್ರೇನು? ಈ ರೀತಿ ಇರೋದನ್ನ ನಾವು ಚೌಕ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಕೇವಲ ಇನ್ನೊಂದೇ ಒಂದು ಸಿಗ್ತಾ ಬರ್ತದೆ ಸ್ನೇಹಿತರೆ. ಹಾಗಾದರೆ ಒಂದೇ ಒಂದು ಸಿಕ್ಕಿದ್ದಕ್ಕೆ ನಮಗೆ ಸರಿ ಉತ್ತರ ಬಂದು ಇಲ್ಲಿ 6 ಆಗಿರುತ್ತೆ. 6 ಅನ್ನೋದನ್ನ ನೀವು ಇಲ್ಲಿ ಗುರುಸ್ಕೊಳ್ತಾ ಬರಬೇಕಾಗುತ್ತೆ. ತುಂಬ ಸಿಂಪಲ್ ಆಗಿರುವಂತಹ ಒಂದು ಪ್ರಾಬ್ಲಮ್ ಆಯಿತು. ಈ ರೀತಿ ನೀವು ಒಂದು 5ರಿಂದ 6 ಪ್ರಾಬ್ಲಮನ್ನು ಬಿಡಿಸ್ಬಿಟ್ರೆ ಎಕ್ಸಾಮಲ್ಲಿ ಇದನ್ನು ಜಸ್ಟ್ 3 ಸೆಕೆಂಡಿಂದ 5 ಸೆಕೆಂಡ್ ಒಳಗಡೆ ಮುಗಿಸ್ತಾರೆ. 1 2 ಅಂತ ಹಾಕೊಂಡ್ಬಿಟ್ರೆ ಇಲ್ಲಿ 1 2 ಯೂಶಲಿ ಓದ್ಬೇಕಾದ್ರೆ ಕ್ಯಾಲ್ಕುಲೇಷನ್ ಹಾಕೊಂಡಿರ್ತಾರೆ. 1 2 1 2 ಅಂತ ಬಂತಂದರೆ ನಮ್ಮ ಮೈಂಡಲ್ಲಿ ಅಲ್ಲೇ ಬಂದ್ಬಿಡ್ತಿದ್ದು 5 ಆಗಿರುತ್ತೆ ಬಿಡು ಅಂತ. ಆಮೇಲೆ ಇಲ್ಲೆಲ್ಲ ಒಂದಿದೆಯಾ ಅದನ್ನು ಐಡಪ್ ಮಾಡ್ಕೊಂಡ್ಬಿಟ್ರೆ ಜಸ್ಟ್ 1 ಇದೆ 6 ಅಂತ ನಮಗೆ ಈಸಿಯಾಗಿ ಗೆಸ್ಅಪ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಹಿಂಗೆ ಮಾಡಿಬಿಟ್ಟು ಇಲ್ಲೊಂದು ಡಯಾಗ್ರಾಮ್, ಸೇಮ್ ಡಯಾಗ್ರಾಮ್ ಕೊಟ್ಟಾಗ ನೀವು ನೆಕ್ಸ್ಟ್ ಅದನ್ನು ಟ್ರೈ ಮಾಡ್ತಾ ಬರಬೇಕಾಗುತ್ತೆ, ತಾವೇ ಓನಾಗೆ ಡಯಾಗ್ರಾಮನ್ನು ಹಾಕೊಳ್ತಾ. ಓಕೆ, ಹಾಗಾದರೆ ಇಲ್ಲಿರೋದೇ ಇನ್ನು ಒಂದೇ ಒಂದು ಎಕ್ಸ್ಟ್ರಾ ಅಷ್ಟೇ ಇದೆ. ಹಾಗಾದರೆ 5 + 1 ಎಷ್ಟಾಯಿತು? 6 ಆಯಿತು ಸ್ನೇಹಿತರೆ. ಇಷ್ಟೇ, ತುಂಬ ಸಿಂಪಲ್ ಆಗಿರುವಂತಹ ಟ್ರಿಕ್ ಆಗಿರುತ್ತೆ. ನೋಡ್ತಾ ಬರೋಣ. ಹಾಗಾದರೆ ಮುಂದಿನ ಪ್ರಾಬ್ಲಮ್ ನೋಡ್ತಾ ಬರೋಣ ಈಗ ನಾವು.
ಎಸ್, ಇದು ಸಹ ಸೇಮ್ ಹಳೇ ಪ್ರಾಬ್ಲಮ್ ಥರನೇ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಪ್ರಾಬ್ಲಮ್ ಆಗಿರ್ತಾರೆ ಸ್ನೇಹಿತರೆ. ಇದನ್ನು ಸಹ ರಿಪೀಟ್ ಆಗಿರುವಂಥ ಒಂದು ಪ್ರಶ್ನೆ. ಅದನ್ನು ಕೇಳಿದ್ದಾನೆ, ಲಾಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ಲ ಅದನ್ನು ಸಹ ಎಕ್ಸಾಮಲ್ಲಿ ಕೇಳಿದ್ದಾನೆ. ಇದನ್ನು ಸಹ ಎಕ್ಸಾಮಲ್ಲಿ ಕೇಳ್ತಾ ಬಂದಿದ್ದೀನಿ ಸ್ನೇಹಿತರೆ. ಒಂದಲ್ಲ ಒಂದಿನ ನಾನು ಟೆಲಿಗ್ರಾಮಲ್ಲಿ ಹಾಕ್ತೀನಿ. ಯಾವುದೇ ಒಂದು ಕ್ಲಾಸಸ್ ಯೂಟ್ಯೂಬಲ್ಲಿ ಮಾಡಿದ್ರು ಅದರಲ್ಲಿ ಟೆಲಿಗ್ರಾಮಲ್ಲಿ ಬೇರೆ ರೀತಿ ಪ್ರಶ್ನೆನ ಕೇಳಿಬಿಟ್ಟು ನಿಮಗೆ ಈ ಟಾಪಿಕಲ್ಲಿ ಪ್ರಶ್ನೆಗಳನ್ನು ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಅವು ನೀವು ಪಕ್ಕ ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಹಾಗಾದ್ರೆ ಇದನ್ನು ನೋಡ್ತಾ ಬರೋಣ. ಇದು ಪ್ರಾಬ್ಲಮ್ಮು ಟೈಪ್ 1 ಇದೆಯಾ, ಟೈಪ್ 2 ಇದೆಯಾ, ಅಥವಾ ಟೈಪ್ 3 ಇದೆಯಾ ಅಂತ ನೋಡ್ಕೊಬರ್ಬೇಕು. ಇದು ಟೈಪ್ 1 ಪ್ಲಸ್ ಟೈಪ್ 3 ಅಂತ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಟೈಪ್ 1 ಯಾವ ರೀತಿ, ಒಂದಾಯಿತು ಎರಡಾಯಿತು, ಇಲ್ಲಿ ಒಂದಾಯಿತು ಎರಡಾಯಿತು, ಜಸ್ಟ್ ಎರಡು ಸಹ ಸಮ ಇದೆ. ಹಾಗಾದರೆ ಟೈಪ್ 1 ಯಾವುದು, 1 ಸ್ಕ್ವಯರ್ 2 ಸ್ಕ್ವಯರ್, 1 ಪ್ಲಸ್ 4 = 5 ಆಗಿರ್ತದೆ ಅಂತ ನಿಮಗೆ ಗೊತ್ತಾಯಿತು. ಹಾಗಾದರೆ ಇದರಲ್ಲಿ 5 ಇದೆಯಾ? ನೋ, ಇದರಲ್ಲಿ 5 ಜೊತೆ ಇನ್ನೂ ಎಕ್ಸ್ಟ್ರಾ ಇರ್ತದೆ ಸ್ನೇಹಿತರೆ. ಹಳೆ ಪ್ರಾಬ್ಲಮ್ಮು ನಾವು ಬೇರೆ ರೀತಿ ನೋಡ್ತಾ ಬಂದ್ವಿ, ಜಸ್ಟ್ ಒಂದೇ ಒಂದು ಬಾಕ್ಸ್ ಅಷ್ಟೇ ಇತ್ತು. ಇದರಲ್ಲಿ ನೋಡ್ತಾ ಬರೋಣ. ಆಲ್ರೆಡಿ ಹಳೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಲ್ಲ, ಅದೊಂದು ಸ್ವಲ್ಪ ಓದಿದ್ರೆ ನಿಮಗೆ ಈಸಿಯಾಗಿ ಫಸ್ಟ್ ಒಂದು ಇದನ್ನು ಗುರುಸ್ಕೊತೀರಾ. ಯಾವುದು, ಇದನ್ನು ನೀವು ಗುರುಸ್ತೋಗ್ಬಿಡ್ತೀರಿ. ಇನ್ನೊಂದು ಇದೆಯಪ್ಪ ಇಲ್ಲಿ ಎಕ್ಸ್ಟ್ರಾ ಅಂತ. ಎಷ್ಟಾಯಿತು? ಪ್ಲಸ್ 1 ಆಯಿತು. ಹಾಗಾದರೆ ಇನ್ನೂ ಎಲ್ಲಾದರೂ ಇದೆಯಾ ಅಂತ ನೀವು ಗೆಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ತ್ರಿಭುಜ ಇದೆ, ಕ್ಯಾನ್ಸಲು. ಇದು ತ್ರಿಭುಜ ಕ್ಯಾನ್ಸಲು, ಇದು ತ್ರಿಭುಜ ಕ್ಯಾನ್ಸಲು, ಇದು ತ್ರಿಭುಜ ಕ್ಯಾನ್ಸಲು, ಇವೆಲ್ಲನೂ ಸಹ ತ್ರಿಭುಜಗಳು ಕ್ಯಾನ್ಸಲ್. ನೀವು ಈ ರೀತಿ ಕ್ಯಾನ್ಸಲ್ ಮಾಡ್ಕೋಬೇಡಿ. ಫ್ರೆಶರ್ಸ್ ಇರ್ತಾರಂತ ನಿಮಗೆ ಇದನ್ನು ತಿಳಿಸ್ಕೊಡ್ತೀನಿ, ಇವೆಲ್ಲ ಕ್ಯಾನ್ಸಲ್ ಆಗ್ತವೆ ಅಂತ. ಇಲ್ಲಿ ಜಸ್ಟ್ ಚೌಕಗಳ ಬಗ್ಗೆ ನಾವು ಟಾಪಿಕನ್ನು ಮಾತಾಡ್ತಿರೋದು. ಈ ಕೆಳಗಿನ ಚಿತ್ರದಲ್ಲಿ ಚೌಕಗಳು ಎಷ್ಟಿದೆ ಅಂತ ಕೇಳಿದರೆ ಈ ರೀತಿ ನೀವು ಸಾಲ್ವ್ ಮಾಡ್ತಾ ಬರಬೇಕಾಗುತ್ತೆ. ಓಕೆ, ಇವೆಲ್ಲ ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಇನ್ನೂ ಎಲ್ಲರೂ ಚೌಕ ಕಾಣ್ತಾ ಇದೆಯಾ? ಇವೆಲ್ಲ ಬಿಟ್ಬಿಡಿ, ಇವೆಲ್ಲ ಆಯಿತು. ನಮಗೆ ಇದ್ರ ಪ್ರಕಾರ ಬಂತೆ 5 ಮುಗಿದೋಯ್ತು. ಇಲ್ಲಿಂದ ಒಂದು ತೊಗೊಂಡಿದ್ವಿ, ಇದೊಂದು ಆಯಿತು, 6 ಆಯಿತು. ಹಾಗಾದರೆ ಮಿಕ್ಕಿದೆಲ್ಲನ ಇದೆಯಾ? ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಮೈಂಡು ಯಾವುದೇ ಕಾರಣಕ್ಕೂ ಒಂಚೂರು ಟೆನ್ಷನ್ ಇದ್ರೂ ಸಹ ಇದು ಗೊತ್ತಾಗಲ್ಲ. ಎಕ್ಸಾಮಲ್ಲಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಯೂಶಲಿ ಆಗುತ್ತೆ, ಬಟ್ ಆದಷ್ಟು ನಾವು ಕಂಟ್ರೋಲ್ ಮಾಡ್ಕೋಬೇಕು. ಕಂಟ್ರೋಲ್ ಆಗಬೇಕಂದ್ರೆ ಮಾಕ್ ಟೆಸ್ಟ್, ನೀವೇನು ಪ್ರತಿ ವಾರ ಮಾಕ್ ಟೆಸ್ಟ್ ಯಾವುದಾದ್ರೂ ಒಂದು ಅಕಾಡೆಮಿದು, ನಮ್ಮದೇ ಅಂತಲ್ಲ, ಯಾವುದಾದ್ರೂ ಒಂದು ಅಕಾಡೆಮಿದು ಮಾಕ್ ಟೆಸ್ಟ್ ಬರಿತಾ ಇರ್ತೀರಲ್ಲ, ಅದನ್ನು ತುಂಬ ಸೀರಿಯಸ್ಸಾಗಿ ಎಕ್ಸಾಮಲ್ಲಿ ಯಾವ ರೀತಿ ಸೀರಿಯಸ್ಸಾಗಿ ತೊಗೊಂಡು ಬರೀತೀರೋ ಅದೇ ರೀತಿ ಸೀರಿಯಸ್ಸಾಗಿ ಎಷ್ಟು ಎಕ್ಸಾಮ್ಗಳು ಬರೀತೀರೋ ಅಷ್ಟು ಬೇಗ ನಿಮಗೆ ಎಕ್ಸಾಮಲ್ಲಿ ಭಯ ಆಗೋದಿಲ್ಲ ಸ್ನೇಹಿತರೆ. ಭಯ ಬೇಗ ಹೊರಟೋಗ್ಬಿಡುತ್ತೆ. ಒಂದು 5-10 ನಿಮಿಷ ಇರುತ್ತೆ, ಆಮೇಲೆ ನೀವು ರಿಕವರಿ ಆಗ್ತಾ ಬರ್ತೀರಾ. ಅದನ್ನು ತುಂಬ ಕೇರ್ಫುಲ್ಲಾಗಿ, ಅದಕ್ಕೆ ಮಾಕ್ ಟೆಸ್ಟನ್ನು ನಾವು ಬರೀಬೇಕಂತ ಹೇಳೋದು ಸ್ನೇಹಿತರೆ. ಓಕೆ, ನೋಡ್ತಾ ಬರೋಣ. ಹಾಗಾದರೆ ಇಲ್ಲಿ ಜಸ್ಟ್ ನಮಗೆ ಗಮನಿಸಿದಾಗ, ನನಗೆ ಈಸಿಯಾಗಿ ಗಮನಿಸಿದಾಗ ನಮಗೆ ಇಲ್ಲಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಸಾಕು, ಸಿಕ್ಬಿಡುತ್ತೆ ನೋಡಿ. ಇಲ್ಲಿಂದ ಹೋಗಿ ಹಿಂಗೆ ಹೋಗ್ತಾ ಬನ್ನಿ, ಇಲ್ಲಿಗೆ ಬಂದೆ ನೋಡಿ, 1 ಸಿಕ್ಬಿಡ್ತು ಅಲ್ವಾ. ಇಲ್ಲಿ 1 ಸಿಕ್ತು ಅಂದರೆ ಆಟೋಮೆಟಿಕ್ ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ, ಅಷ್ಟು ಇಲ್ಲೂ ಇರ್ಬೋದಲ್ಲ ಅಂತ. ಹಿಂಗೂ ನೋಡ್ತಾ ಬಂದ್ವಿ, 2 ಸಿಕ್ತು, 1 ಆಯಿತು 2 ಆಯಿತು. ಮತ್ತೆ ಇಲ್ಲಿ ನೋಡ್ತಾ ಬರೋಣ, 3ನೇದು ಮತ್ತೆ ಸಿಕ್ತು. ಮತ್ತೆ ಇದೊಂದು ನೋಡ್ತಾ ಬರೋಣ, 4ನೇದು ಮತ್ತೆ ಸಿಕ್ತು ಸ್ನೇಹಿತರೆ. ಒಟ್ಟು ಎಷ್ಟು ಟೋಟಲ್ ನಮಗೆ ಮತ್ತೆ 4 ಸಿಗ್ತಾ ಬಂದು. ಇನ್ನೂ ಎಲ್ಲಾದರೂ ಸಿಗ್ತಾ ಇದೆಯಾ ಅಂತ ನೋಡ್ಕೋಬೇಕು. ಇಲ್ಲೇನಾದರೂ ಬರುತ್ತಾ ಅನ್ನೋ ಚಾನ್ಸೇ ಇಲ್ಲ. ಮತ್ತಿಲ್ಲಿ ಮತ್ತೆ ತ್ರಿಭುಜಗಳಿದೆ, ಚಾನ್ಸ್ ಇಲ್ಲ. ಮತ್ತಿಲ್ಲಿ ಇದೆಯಾ ತ್ರಿಭುಜಗಳಿದೆ, ಚಾನ್ಸ್ ಇಲ್ಲ. ಇಲ್ಲೂ ಮತ್ತೆ ಇದೆಯಾ ತ್ರಿಭುಜಗಳಿದೆ, ಚಾನ್ಸೇ ಇಲ್ಲ. ಹಾಗಾದರೆ ಇಲ್ಲಿ ನಮಗೆ ಟೋಟಲ್ ಸಿಕ್ಕಿದೆ ಎಷ್ಟು? 5 1 ಎಷ್ಟಾಯಿತು? 6. 6 + 4 ಎಷ್ಟಾಯಿತು? ಟೋಟಲ್ ನಮಗೆ 10 ಸ್ನೇಹಿತರೆ. ಇಲ್ಲಿ ಟೋಟಲ್ ನಮಗೆ 10 ಚೌಕಗಳನ್ನು ಈ ಚಿತ್ರದಲ್ಲಿ ನಾವು ಗಮನಿಸ್ತಾ ಬರ್ಬೋದಾಗಿರುತ್ತೆ. ಸೊ ಇಷ್ಟೇ, ತುಂಬ ಸಿಂಪಲ್ಲು. ಇಲ್ಲಿ ನಮ್ಗೆ ಹೇಳಿದ್ನಲ್ಲ, ಟೈಪ್ 1 ತುಂಬ ಸುಲಭವಾಗಿರ್ತದೆ. ರೋ ಮತ್ತು ಕಾಲಮ್ ಸೇಮ್ ಇರಬೇಕು. ಟೈಪ್ 2 ಅಲ್ಲಿ ರೋ ಮತ್ತು ಕಾಲಮ್ ಡಿಫ್ರೆಂಟ್ ಇರ್ತವೆ, ಅದನ್ನು ಸಾಲ್ವ್ ಮಾಡ್ತಾ ಬರಬೇಕು. ಟೈಪ್ 3ಯಲ್ಲಿ ತ್ರಿಭುಜಗಳು ಮತ್ತು ಚೌಕಗಳನ್ನು ಕೊಟ್ಬಿಟ್ಟು ಚೌಕಗಳು ಎಷ್ಟಿದೆ ಅಂತ ನಿಮಗೆ ಕೇಳ್ತಾ ಬರ್ತಾನೆ. ಅದನ್ನು ಸಹ ಟೈಪ್ 3 ಆಗುತ್ತೆ. ಟೈಪ್ 3ಯಲ್ಲಿ ಅದು ಟೈಪ್ 1 ಇದೆಯಾ, ಟೈಪ್ 2 ಇದೆಯಾ ಅಂದರೆ ಒಳಗೆ ಕೊಡೋದಕ್ಕಿಂತ ಮೇಲ್ಗಡೆ ಟೈಪ್ 1 ಇದೆ, ಟೈಪ್ 2 ಅಂತ ಗುರುಸ್ಕೊಂಡು ಆಮೇಲೆ ಒಳಗಡೆ ನೀವು ಚೆಕ್ ಮಾಡ್ತಾ ಬರಬೇಕಾಗುತ್ತೆ ಎಷ್ಟಿದೆ ಅಂತ. ಈ ರೀತಿ ತುಂಬ ಸಿಂಪಲ್. ನಾವು ಹೇಳೋದು ನಿಮಗೆ ಕಷ್ಟ ಆಗ್ಬೋದು, ಬಟ್ ನೀವು ಸಾಲ್ವ್ ಮಾಡ್ತಾ ಕೂತ್ಕೊಂಡ್ರೆ ಜಸ್ಟ್ ವಿತಿನ್ 15 to 20 ಸೆಕೆಂಡ್. ನೆನ್ನೆನೂ ಅಷ್ಟೇ, ಹಸ್ತಲಾಗವ 15 to 20 ಸೆಕೆಂಡನ್ನು ಹೇಳ್ತಾ ಬಂದೆ. ಇದೂ ಅಷ್ಟೇ, ನೀವು ಮ್ಯಾಕ್ಸಿಮಮ್ ತುಂಬ ಸ್ವಲ್ಪ ಸ್ಲೋ ಇದ್ದೀರಾ ಅಂದರೆ ಒಂದು 30ರಿಂದ 60 ಸೆಕೆಂಡ್, 1 ನಿಮಿಷ ಅಷ್ಟೇ. ನೋಡಿ, ನಮಗೆ ಮೆಂಟಲಿಟಿಗೆ ಮೇಯ್ನ್ ಎಕ್ಸಾಮ್ಗಳಲ್ಲಿ 20ರಿಂದ 25 ನಿಮಿಷ ಅಷ್ಟೇ ನಮಗೆ ಟೈಮ್ ಸಿಗೋದು ಸ್ನೇಹಿತರೆ. ಯಾಕಂದರೆ GK ಎಷ್ಟೇ ಈಸಿ ಕೊಟ್ಟರು, ಎಷ್ಟೇ ಕಷ್ಟ ಕೊಟ್ಟರು, ಮೊದಲನೇ ಅಟೆಂಪ್ಟಿಗೆ ನೀವು ಹೋಗ್ಬೇಕಂದ್ರೆ 40ರಿಂದ 45 ನಿಮಿಷ ಬೇಕು. ಮತ್ತು ಸೆಕೆಂಡ್ ಅಟೆಂಪ್ಟಲ್ಲಿ ಬಿಟ್ಟಿರುವಂತಹದ್ದು ಯಾವ್ದಾದ್ರು ಕನ್ಫ್ಯೂಷನ್ ಗೊಂದಲ ಇರೋದು 15 ನಿಮಿಷ ತೊಗೋಬೇಕಾಗುತ್ತೆ. ಇನ್ನು 30 ನಿಮಿಷ ಮೆಂಟಲಿಟಿ ಜಾಸ್ತಿ ಇದ್ದರೆ 30 ನಿಮಿಷ ಇಡ್ತಾ ಬರಬೇಕು. 15 ಮೆಂಟಲಿಟಿ ಇತ್ತು ಅಂದರೆ 30 ನಿಮಿಷ ಬೇಕೇ ಬೇಕಾಗುತ್ತೆ. ಲೆಂತಿ ಇತ್ತಂದರೆ, ಕೇವಲ 10 ಇತ್ತು ಅಂದರೆ ನಿಮಗೆ 20 ನಿಮಿಷ ಇದ್ದರೆ ಸಾಕು ಸ್ನೇಹಿತರೆ. 10ರಲ್ಲಿ 5 ಈಸಿ ಇರುತ್ತೆ, 5 ಕಷ್ಟ ಇರುತ್ತೆ ಅಷ್ಟೇ. ಸೊ ಆ ರೀತಿ ಟೈಮ್ ಮ್ಯಾನೇಜ್ಮೆಂಟು ನೀವು ಸಾಲ್ವ್ ಮಾಡಬೇಕಂದ್ರೆ ಪ್ರತಿ ವಾರ ಮಾಕ್ ಟೆಸ್ಟನ್ನು ಬರಿತಾ ಬರಬೇಕು. ಇದು ತುಂಬಾ ಇಂಪಾರ್ಟೆಂಟು. ಇಲ್ಲಿ ಧಾರವಾಡಲ್ಲಿದ್ದೀರಾ, ಧಾರವಾಡಲ್ಲಿ ಟೆಸ್ಟ್ ಸೀರೀಸ್ ತೊಗೊಳ್ಳಿ. ಬೆಂಗಳೂರಲ್ಲಿದ್ದೀರಾ, ಬೆಂಗಳೂರಲ್ಲಿ ಟೆಸ್ಟ್ ಸೀರೀಸ್ ತೊಗೊಳ್ತಾ ಬನ್ನಿ. ಮೈಸೂರಲ್ಲಿದ್ದೀರಾ, ಮೈಸೂರಲ್ಲಿ ಟೆಸ್ಟ್ ಸೀರೀಸ್ ತೊಗೊಳ್ತಾ ಬನ್ನಿ. ಬೆಳಗಾಂ ಮತ್ತು ಬಿಜಾಪುರಲ್ಲಿದ್ದೀರಾ, ಅಲ್ಲೆಲ್ಲ ಟೆಸ್ಟ್ ಸೀರೀಸ್ ಎಲ್ಲೆಲ್ಲ ಅವೈಲೇಬಲ್ ಇದೆ. ನಿಮ್ಮ ಡಿಸ್ಟಿಕಲ್ಲಿ ಅವೈಲೇಬಲ್ ಇದೆಯಾ? ತುಂಬ ಚೆನ್ನಾಗಿ ಕೊಡೋರ ಹತ್ರ ಹೋಗಿ. ಕೆಲವೊಬ್ರು ಹೆಂಗೆ ಅಂದರೆ PC UPSC ರೇಂಜಿಗೆ ನಾನು ಚೆನ್ನಾಗಿ ಕೊಡ್ತಾ ಇದ್ದೀನಿ ಅಂತ ಕೊಟ್ಬಿಡ್ತಾನೆ. ಆ ರೀತಿ ಎಲ್ಲ ಕೊಡೋಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. PC ಓದ್ತಾ ಇದ್ದೀರಾ, PC ಲೆವೆಲ್ಗಿಂತ ಸ್ವಲ್ಪ PSI ಲೆವೆಲ್ಗೆ ಇರುವಂತಹ ಟೆಸ್ಟ್ ಸೀರೀಸನ್ನು ನೀವು ಅಟೆಂಡ್ ಮಾಡ್ತಾ ಬರಬೇಕು. ಇನ್ನು PSIಗೆ ಓದ್ತಾ ಇರೋರಿಗೆ PSI ರೇಂಜಿಗೆ ಪ್ರಶ್ನೆ ಪತ್ರಿಕೆ ಕಡ್ಡಾಯವಾಗಿ ಸಿದ್ಧಪಡಿಸಲೇಬೇಕು. ಅಂಥ ಟೆಸ್ಟ್ ಸೀರೀಸನ್ನು ಮಾತ್ರ ನೀವು ಅಟೆಂಡ್ ಮಾಡ್ತಾ ಬನ್ನಿ. ಯಾವ್ಯಾವ ದಿಕ್ಕು ತಪ್ಪಿಸೋದಕ್ಕೋಸ್ಕರ ನಿಮಗೆಲ್ಲ ಅದು ಇದು ಕೊಡ್ತಾ ಇರ್ತಾರೆ. ಆ ರೀತಿ ನೀವು ಯಾವುದೇ ಕಾರಣಕ್ಕೂ ಮರಳಾಗಬಾರ್ದು.
ಓಕೆ, ಅಲ್ಲಿ ಇಷ್ಟ ಆಗಿಲ್ವಾ ನೆಕ್ಸ್ಟ್ ಚೇಂಜ್ ಮಾಡ್ತಾ ಇರಬೇಕು, ಬೇರೆ ಕಡೆ ಟೆಸ್ಟ್ ಸೀರೀಸನ್ನು ನೀವು ಅಟೆಂಡ್ ಮಾಡ್ತಾ ಇರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇವುಗಳನ್ನೆಲ್ಲ ಗೊಂದಲ ಹೋಗ್ಸೋದಕ್ಕೋಸ್ಕರ ನಾವು ಪ್ರತಿದಿನ ನಿಮಗೆ ಒಂದು 20ರಿಂದ 25 ಅಂಕಗಳ ಒಂದು ಬೇಸಿಕ್ ಕ್ವಿಝ್ ಮತ್ತು ಒಂದೊಂದು ದಿನ ನೆಕ್ಸ್ಟ್ ಲೆವೆಲ್ ಕ್ವಿಝ್, ಒಂದಿನ ಆವರೇಜ್ ಲೆವೆಲ್ ಕ್ವಿಝನ್ನು ಕೊಡ್ತಾ ಬರ್ತೀವಿ. ಅವನ್ನೆಲ್ಲನೂ ಸಹ ನೀವು ಅಟೆಂಡ್ ಮಾಡ್ತಾ ಬರಬೇಕು. ಇನ್ನು ವೀಕ್ಲಿ ಟೆಸ್ಟು ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 2ರಿಂದ 3 ತಿಂಗಳಲ್ಲಿ ನಮಗೆ ಇತ್ತೀಚೆಗೆ ಟೆಸ್ಟ್ ಸೀರೀಸನ್ನು ಕೊಡ್ತಾ ಇಲ್ಲ ಸ್ನೇಹಿತರೆ. ಅದನ್ನು ಆದಷ್ಟು ಬೇಗ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಯಾಕಂದರೆ ನಮ್ಮ ಅಬ್ದಿ ಅಕಾಡೆಮಿ ಫೇಮಸ್ ಆಗಿದ್ದೆ ವೀಕ್ಲಿ ಟೆಸ್ಟ್ ಸೀರೀಸಿಂದ. ಅದನ್ನು ಫ್ರೀಯಾಗಿ ಆದಷ್ಟು ಬೇಗ ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಆಗಿರೋದ್ರಿಂದ ಫ್ರೀ ಒಂದು ವಾರದಲ್ಲಿ ನಡೆಸುವಂಥ 100% ಟೆಸ್ಟ್ ಕೊಡ್ತಾ ಇಲ್ಲ, ಸ್ಟಾಪ್ ಮಾಡಿದ್ದೀನಿ. ಇದುವರೆಗೂ ಆಲ್ಮೋಸ್ಟ್ ಒಂದು 70ರಿಂದ 80 ಒಂದು ಟೆಸ್ಟ್ ಸೀರೀಸನ್ನು ನಾವು ಟೆಲಿಗ್ರಾಮಲ್ಲಿ, ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಪ್ರತಿಯೊಂದು ನಮ್ಮ ಫೋಲ್ಡರ್ಗೆ ಹೋಗ್ಬಿಟ್ರೆ ಫೈಲ್ಸ್ ಅಂತ ಹೋಗ್ಬಿಟ್ರೆ ಅಲ್ಲಿ ಎಲ್ಲ ಟೆಸ್ಟ್ ಸೀರೀಸು PC ಮತ್ತು ಗ್ರೂಪ್ ಸಿ ಟೆಸ್ಟ್ ಸೀರೀಸ್ ಆಗಿರ್ಬೋದು, ಕಮ್ಯುನಿಕೇಷನ್ ಟೆಸ್ಟ್ ಸೀರೀಸ್ ಆಗಿರ್ಬೋದು, PSA ಟೆಸ್ಟ್ ಸೀರೀಸ್ ಆಗಿರ್ಬೋದು, ಎಲ್ಲನೂ ಸಹ ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಉಚಿತವಾಗಿ ಸಿಗ್ತಾ ಬರ್ತದೆ ಸ್ನೇಹಿತರೆ. ಹಂಗೂ ನಿಮ್ಗೆ ಏನಾದರೂ ಎನ್ಕ್ವೈರಿ ಅಥವಾ ಮಾರ್ಗದರ್ಶನದ ಬ್ಯಾಚು ಅದು ಇದು ಏನಾದರೂ ಬೇಕು ಅಂದರೆ ಎನ್ಕ್ವೈರಿ ಮಾಡಬೇಕಂತ ಹೇಳಿದರೆ ನೀವು ಈ ನಂಬರ್ಗೆ ಕಾಲ್ ಮಾಡ್ತಾ, ಅಥವಾ ನಿಮಗೆ ಟೆಲಿಗ್ರಾಮ್ ಲಿಂಕ್ ಸಿಕ್ಕಿಲ್ಲ ಅಂದರೆ ಈ ನಂಬರ್ಗೆ ಮೆಸೇಜ್ ಅಥವಾ ಕಾಲ್ ಮಾಡೋದ್ರ ಮೂಲಕ ತಿಳ್ಕೊಬೋದಾಗುತ್ತೆ ಸ್ನೇಹಿತರೆ. ಇದಕ್ಕಿಂತ ಮೀರಿ ನಮ್ಮ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಂತರ ತುಂಬ ಇಷ್ಟ ಆಗಿದ್ರೆ ಕಮೆಂಟ್ ಮಾಡ್ತಾ ಬನ್ನಿ. ಇನ್ನೂ ತೀರಾ ಇಷ್ಟ ಆಯ್ತು ಅಂದರೆ ಫ್ರೆಂಡಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂದರೂ ಸಹ ನೀವು ಅಲ್ಲಿ ಕಮೆಂಟನ್ನು ಮಾಡ್ತಾ ಬರ್ಬೋದು. ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ನಾನು ಅದನ್ನು ಅಪ್ಡೇಟ್ ಮಾಡ್ಕೊಳ್ತಾ ಬರ್ತೀನಿ ಸ್ನೇಹಿತರೆ. ಇದು ಕೇವಲ ಇಷ್ಟಕ್ಕೆ ಸ್ಕ್ವಯರ್ ಪ್ರಾಬ್ಲಮ್ ಮುಗೀತಾ ಸರ್ ಅಂತ ಕೇಳ್ಬೋದು. ನೋಡಿ, ಪಾರ್ಟ್ 1 ಅಷ್ಟೇ ಇವತ್ತಿಗೆ ಮುಗ್ದಿರ್ಬೋದು. ಸ್ಕ್ವಯರ್ ಮೇಲೆ ಇನ್ನೊಂದು ದಿನ, ನಾಳೆ ಮಾಡೋದಿಲ್ಲ. ಯಾಕಂದರೆ ಒಂದೇ ದಿನ ಹಿಂದೆ ಮುಂದೆ ಕ್ಲಾಸಸ್ ಮಾಡಿದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನಾಳೆ ಸ್ಕ್ವಯರ್ ಬೇಡ, ಬೇರೆ ಒಂದು ಪ್ರಾಬ್ಲಮನ್ನು ತಗೊಳ್ತಾ ಬರ್ತೀನಿ. ಬಟ್ ಆದಷ್ಟು ಎಕ್ಸಾಮ್ ಮುಗಿಯೋಷ್ಟೊತ್ತಿಗೆ ಸ್ಕ್ವಯರ್ ಆಗಿರ್ಬೋದು, ರೆಕ್ಟ್ಯಾಂಗ್ಯುಲರ್ ಆಗಿರ್ಬೋದು, ಟ್ರಯಾಂಗಲ್ ಆಗಿರ್ಬೋದು, ಎಲ್ಲನೂ ಸಹ ನಿಮಗೆ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡಬೇಕು, ನಾನು ಏನು ಸಾಲ್ವ್ ಮಾಡಿದ್ದೀನಿ ಅಷ್ಟರಲ್ಲಿ ನಿಮಗೆ 100% ಪ್ರಶ್ನೆಗಳು ಬರ್ತವೆ. ಆ ರೀತಿ ಹೇಳ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಒಂದೊಂದು ಇದರಲ್ಲಿ ಸ್ಕ್ವಯರ್ ಆಗಿರ್ಬೋದು ಮತ್ತು ತ್ರಿಭುಜಗಳಾಗಿರ್ಬೋದು, ಅದರಲ್ಲೆಲ್ಲ ಮಿನಿಮಮ್ ಪಾರ್ಟ್ 3ವರೆಗೂ ನಾನು ಕ್ಲಾಸಸ್ಸನ್ನು ಮಾಡ್ತಾ ಬರ್ತೀನಿ. ಅಷ್ಟು ಪ್ರಾಬ್ಲಮ್ಸನ್ನು ನೀವು ನೀಟಾಗಿ ಸಾಲ್ವ್ ಮಾಡಿಬಿಟ್ರೆ ಎಕ್ಸಾಮಲ್ಲಿ ಅದೇ ಪ್ರಾಬ್ಲಮೇ ಬಂದಿರುತ್ತೆ. ಅದು ಬಂದಿಲ್ಲ ಅಂದ್ರೂ ನಾನು ಅಲ್ಲಿ ಕಲಿಸ್ಕೊಟ್ಟಿರುವಂಥ ಟ್ರಿಕ್ಸ್ಗಳ ಮೇಲೆ ನಿಮಗೆ ಪ್ರಾಬ್ಲಮ್ ಅದನ್ನು ಖಂಡಿತ ಸಾಲ್ವ್ ಮಾಡಿ ನಿಮಗೆ ಈ ಒಂದು ಟಾಪಿಕಲ್ಲಿ ಎಷ್ಟೇ ಪ್ರಶ್ನೆ ಕೇಳಿದ್ರು ನೀವು 100% ಅದಕ್ಕೆ ಉತ್ತರಗಳು ನಿಮಗೆ ಸಿಗ್ತಾ ಬರ್ತದೆ ಸ್ನೇಹಿತರೆ. ಓಕೆ, ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸ್ಸನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ಸಹ ಶುಭವಾಗಲಿ. ಧನ್ಯವಾದಗಳು.